ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ತೋತ್ರ. ಓದಿದಂಥ ಕೀರ್ತನೆಯಲ್ಲಿ ವಾಕ್ಯವನ್ನು ಜ್ಞಾಪಕ ಮಾಡಿಕೊಳ್ಳೋಣ. ಕೀರ್ತನೆಗಳು 29ನೇ ಅಧ್ಯಾಯ 3ನೇ ವಾಕ್ಯ. ಯೆಹೋವನ ಮಹಾಧ್ವನಿಯು ಮೇಘಮಂಡಲದಲ್ಲಿ ಕೇಳಿಸುತ್ತದೆ, ಪ್ರಭಾವ ಸ್ವರೂಪನಾದ ದೇವರು ಗುಡುಗುತ್ತಾನೆ. யெகோவனு ஆகாசத ஜலராசிಗಳ ಮೇಲೆ ಇದ್ದಾನೆ. கர்த்தருடைய சத்தம் தண்ணீர்களின் மேல் தொனிக்கிறது. மகிமையுள்ள தேவன் முழங்குகிறார். கர்த்தர் திரளான தண்ணீர்களின் மேல் இருக்கிறார். ಆಮೆನ್. ಹಲ್ಲೆಲೂಯಾ. ನಾವು ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನ ಮೌನತನಾಗಿರುವ ಆತನೇ, ಅಪ್ಪ, ಬೆಳಗಿನ ಜಾವಕ್ಕಾಗಿ ಸ್ತೋತ್ರ ಕರ್ತನೆ. ಮಾತನಾಡುವ ಆತನು ನೀನು ಸ್ವಾಮಿ. ಅಪ್ಪ, ನೀನು ಮಾತನಾಡು. ಕೇಳುವಂತ ಕಿವಿಗಳು, ಹೃದಯಗಳು ತೆರೆಯಲ್ಪಡಲಿ, ಬಿತ್ತಲ್ಪಡಲಿ, ನೂರಸಾದ ಫಲವನ್ನ ಕೊಡಲಿ. ಪವಿತ್ರಾತ್ಮನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಅದ್ಭುತವನ್ನ ಮಾಡು. ಮಳೆಯ ಹೇಗೆ ಅಪ್ಪ ತೋಯಿಸಿ ಅಪ್ಪ ಸ್ತೋತ್ರ. ಬಿತ್ತುವನಿಗೆ ಬೀಜವನ್ನು, ಉಣ್ಣುವನಿಗೆ ಆಹಾರವನ್ನು ಒದಗಿಸಿದವತ್ತು ಹಿಂತಿರುಗುವುದಿಲ್ಲವೋ? ನಿನ್ನ ಬಾಯಿಂದ ಹೊರಟಂತ ಮಾತು ನಿನ್ನ ಕಾರ್ಯವನ್ನು ಸಾಧಿಸದೆ ಹಿಂತಿರುಗುವುದಿಲ್ಲ ಅಂತ ನಿನ್ನ ವಾಕ್ಯ ಹೇಳುವ ಪ್ರಕಾರ ನಿನ್ನ ಮಾತುಗಳಿನ ಕಾರ್ಯವನ್ನು ಸಾಧಿಸುವಂತೆ ಬಂದಿರೋ ಎಲ್ಲರಿಗೂ ಅದು ಆಶೀರ್ವಾದಕರವಾಗಿರುವಂತೆ ಘನಪಡಿಸಿ ನೀನು ಮಾತನಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ. ಆಮೆನ್. ಹಲ್ಲೆಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ? ಶಬ್ದವಾಗಿ ಹೇಳ್ರಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಿದಂಥ ಕೀರ್ತನೆಯಲ್ಲಿ 3ನೇ ವಾಕ್ಯವನ್ನು ಓದಿಕೊಳ್ಳುವಾಗ ಕರ್ತನ ಮಹಾಧ್ವನಿಯು ಮೇಘ ಮಂಡಲದಲ್ಲಿ, ಓದ್ರಿ, ಕರ್ತನ ಮಹಾಧ್ವನಿಯು, ಎಲ್ಲರೂ ಕರ್ತನ ಮಹಾಧ್ವನಿಯು ಮೇಘ ಮಂಡಲದಲ್ಲಿ ಕೇಳಿಸುತ್ತದೆ. ಪ್ರಭಾವ ಸ್ವರೂಪನಾದ ದೇವರು ಗುಡುಗುತ್ತಾನೆ. ಆತನು ಆಕಾಶದ ಜಲರಾಶಿಗಳ ಮೇಲೆ ಇದ್ದಾನೆ. ಹಲ್ಲೆಲೂಯಾ. ಕರ್ತನೆಯಲ್ಲಿದ್ದಾನೆ? ಆಕಾಶದ ಜಲರಾಶಿಗಳ ಮೇಲೆ ಆತನು ಕೂತಿದ್ದಾನೆ. ಹಲ್ಲೆಲೂಯಾ. ಆತನ ಒಂದು ಶಬ್ದವು, ಆತನ ಒಂದು ಮಾತಿನ ಶಬ್ದವು ನಮ್ಮ ಭೂಮಿಯನ್ನು ನಡಗಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಅದೇ ತಾನೇ ಹೇಳ್ತದೆ, ಆತನ ಧ್ವನಿಯು ಎಷ್ಟೋ ಬಲವುಳ್ಳದ್ದು, ಎಷ್ಟೋ ಗಂಭೀರವಾದದ್ದು. ಕರ್ತನ ಗರ್ಜನೆಗೆ ದೇವದಾರು ವೃಕ್ಷಗಳು ದಡಲ್ಲೆಂದು ಮುರಿದು ಬೀಳುತ್ತವೆ. ಕರ್ತನು ಲೆಬನೋನ್ ಪರ್ವತದಲ್ಲಿನ ಮಹಾದೇವದಾರುಗಳನ್ನ ಮುರಿದು ಬಿಡುತ್ತಾನೆ. ಹಲ್ಲೆಲೂಯಾ. ಇದೀರಾ? ಹಲ್ಲೆಲೂಯಾ. ನೋಡ್ರಿ, ಸತ್ಯವೇದದಲ್ಲಿ ದೇವದಾರು ಮರಗಳು ಅಂತ ಹೇಳುವುದಾದ್ರೆ ಅದು ಸಾಮಾನ್ಯವಾದ ಮರಗಳಲ್ಲ. ನಮ್ಮ ಊರಿನಲ್ಲಿ ಹೇಗೆ ಆಲದ ಮರ ನೋಡಿದ್ದೀರಾ? ಎಷ್ಟು ದೊಡ್ಡದಾಗಿರುತ್ತೆ ಆಲದ ಮರ. ಅಯ್ಯಯ್ಯೋ, ಮಾತಾಡಬೇಕು, ಮಾತಾಡಿಲ್ಲ ಅಂದ್ರೆ 12 ಗಂಟೆ ಆಗತ್ತೆ. ಮಾತಾಡಬೇಕು, ಬಹಳ ದೊಡ್ಡದಿರುತ್ತೆ. ಆಮೇಲೆ ಅದಕ್ಕೆ ಬಿಟ್ರೆ ಇನ್ಯಾವ ದೊಡ್ಡ ಮರ ಇದೆ ನೀವು ನೋಡ್ದಂಗೆ? ಸೈಜಲ್ಲಿ, ಹೈಟಲ್ಲಿ, ಕಾಡಲ್ಲಿರೋರಿಗೆ, ಓಡಾಡ್ತಾ ಇದ್ದವರಿಗೆ, ಹಳ್ಳಿ ಕಡೆ ಇರೋರಿಗೆ ಗೊತ್ತು ಯಾವ ಮರ ದೊಡ್ಡದು, ಬಹಳ ದೊಡ್ಡದು. ಯಾವ ದೊಡ್ಡದು ಮರ ಬದಾರ? ಆಲದ ಮರನಾ? ಹೌದಾ? ಅದು ಬಿಟ್ರೆ ಹಲ್ಲೆಲೂಯಾ. ದೇವದಾರು ಮರ ಅಂತ ಹೇಳುವುದಾದ್ರೆ ನಾವು ಇಲ್ಲಿ ನೋಡೋದಕ್ಕಿಂತ 5-6 ಪಟ್ಟು ದೊಡ್ಡದಾಗಿರುತ್ತೆ. ಬಹಳ ದೊಡ್ಡದು ದೇವದಾರು ಮರ ಅಂದ್ರೆ. ಹಲ್ಲೆಲೂಯಾ. ಅಂತ ಮರಗಳು ಕೆಳಗೆ ಬೀಳಬೇಕಂದ್ರೆ ಸಾಮಾನ್ಯವಾಗಿ ಬೀಳುವುದಿಲ್ಲ. ಎಷ್ಟೇ ಮಳೆ, ಗಾಳಿ, ಬಿರುಗಾಳಿ ಏನು ಬಂದ್ರು ನಿಂತ ಹಾಗೆ ನಿಂತಿರುತ್ತೆ. ಹಲ್ಲೆಲೂಯಾ. ಆದ್ರೆ ದೇವರ ಒಂದು ಶಬ್ದಕ್ಕೆ ವಾಕ್ಯಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಏನಂತ? ಕರ್ತನು ಲೆಬನೋನ್ ಪರ್ವತದಲ್ಲಿನ ಮಹಾದೇವದಾರುಗಳನ್ನು, ದೇವದಾರು ಅಂದ್ರೆ ದೊಡ್ಡ ಮರ, ಮಹಾದೇವದಾರು ಅಂದ್ರೆ ಅದಕ್ಕಿಂತ ಬಹಳ ದೊಡ್ಡದು. ಆತನ ಒಂದು ಶಬ್ದಕ್ಕೆ ಅಂತ ಮರಗಳು ಹೇಗೆ ಏನ್ ಬೀಳ್ತದೆ? ಮುರಿದು ಲಟ್ಟನೆಗೆ ಕೆಳಗೆ. ಹೇಗೆ ನಾವು ಯಾವುದು ಈ ತುಂಬಾ ತೆಳುವಾದ ಮರ, ಶಕ್ತಿ ಇಲ್ಲದ ಮರ ಯಾವುದು? ನುಗ್ಗೆ ಮರ. ಹಲ್ಲೆಲೂಯಾ. ಹಿಂಗಂದ್ರೆ ಮುರ್ಕೊಂಬಿದ್ಬಿಡುತ್ತೆ. ಆ ರೀತಿಯಾಗಿ ನಾವು ಮುರಿದ ಹಾಗೆ ದೊಡ್ಡ ಮಹಾದೇವದಾರು ವೃಕ್ಷಗಳು ಮುರಿದು ಕೆಳಗೆ ಬೀಳ್ತದಂತೆ. ಹಲ್ಲೆಲೂಯಾ. ಯಾಕೆ ನಾನು ಇದನ್ನ ಇಲ್ಲಿ ಹೇಳ್ತಾ ಇದ್ದೇನೆಂದ್ರೆ, ಆತನ ಶಬ್ದಕ್ಕೆ ಅಷ್ಟು ಏನಿದೆ? ಗಾಂಭೀರ್ಯವಿದೆ. ಆತನ ಒಂದು ಶಬ್ದ ಎಲ್ಲವನ್ನ ಬದಲಾಯಿಸಲು ಸಾಧ್ಯ. ಆತನ ಒಂದು ಶಬ್ದ, ಹಲ್ಲೆಲೂಯಾ, ಭೂಮಿಯನ್ನ ತಲೆ ಕೆಳಗಾಗಿ ಬದಲಾಯಿಸಲು ಸಾಧ್ಯ. ಆತನ ಒಂದು ಶಬ್ದ ಇರುವಂತ ಎಲ್ಲವನ್ನ
ನೆಲಸಮ ಮಾಡಲು ಸಾಧ್ಯ. ಹಲ್ಲೆಲೂಯಾ. ಆತನ ಶಬ್ದಕ್ಕೆ ಅದರ ಮುಂದೆ ನಿಲ್ಲಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. 7ನೇ ವಾಕ್ಯವನ್ನು ಓದಿಕೊಳ್ಳುವಾಗ ಓದ್ರೆ 7ನೇ ವಾಕ್ಯ, ಯೆಹೋವನ ಗರ್ಜನೆಗೆ, ಕರ್ತನ ಗರ್ಜನೆಗೆ ಮಿಂಚುಗಳು ತಳತಳನೆ ಹೊಳೆಯುತ್ತವೆ. ಮಿಂಚುಗಳು ತಳತಳನೆ ಹೊಳೆಯುತ್ತವೆ. ಯೆಹೋವನ ಗರ್ಜನೆಗೆ ಕಾಡು ಹೊರಳಾಡುತ್ತದೆ, ಕಾದೇಶ್ ಅರಣ್ಯವು ಕಂಪಿಸುತ್ತದೆ. ಆಮೆನ್. கர்த்தருடைய சத்தம் அக்கினி ஜுவாலைகளை பிளக்கும். ஆமென். ஹல்லேலூயா. தமிழ் பாஷையில் ಹೇಳ್ತದೆ கர்த்தருடைய சப்தம் அக்கினி ஜுவாலைகளை பிளக்கும். ಅಗ್ನಿ ಜ್ವಾಲೆಗಳೇ ಪಿಳಕುಂ. ಅಲ್ಲಿಯಮ್ಮ ಕರೆಕ್ಟಾ? ಪಿಳಕುಂ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ಕನ್ನಡದಲ್ಲಿ ಕರ್ತನ ಗರ್ಜನೆಗೆ ಮಿಂಚುಗಳು ತಳತಳನೆ ಹೊಳೆಯುತ್ತದಂತೆ. ಎಷ್ಟು ಜನ ಮಿಂಚಿನ ತುಂಬಾ ಹತ್ರದಿಂದ ನೋಡಿದೀರಾ? ನಿಮ್ಮ ಮನೆ ಪಿಕ್ದಲ್ಲಿ ಮೊನ್ನೆ ಬಿದ್ದಿತ್ತಲ್ರಿ, ನೋಡಿಲ್ವಾ? ಇಷ್ಟುದ್ದ ಬಿದ್ದಿತ್ತು. ಹೋಗಿ ಹತ್ರ ನೋಡಿ, ನೀವೆಲ್ಲ ನೋಡ್ಕೊಂಡ್ ಬಂದ್ರ? ನೋಡಿಲ್ವಾ ಯಾರು? ಅಯ್ಯಯ್ಯೋ, ಇಲ್ವಾ? ಹಲ್ಲೆಲೂಯಾ. ಮಿಂಚು ಎಲ್ಲೋ ಬಿದ್ರೆ ಇಲ್ಲಿ ನಮಗೆ ಡವಡವ ಅಂತ ಇರ್ತದೆ. ಹಲ್ಲೆಲೂಯಾ. ಕದಾ ಮುಚ್ಚಿರಿ, ಬಾಗಿಲು ಮುಚ್ಚಿರಿ, ಮಕ್ಕಳನ್ನ ಹೊರಡೆ ಬರಬೇಡ್ರಿ, ಫಸ್ಟ್ ಹುಟ್ಟಿದವ್ರು ಆಚೆ ಹೋಗ್ಬೇಡ್ರಿ. ಹೌದಾ ಇಲ್ವಾ? ಹಲ್ಲೆಲೂಯಾ. ಆತನ ಶಬ್ದಕ್ಕೆ ಏನಾಗ್ತದಂತೆ? ಮಿಂಚುಗಳು ತಳತಳನೆ ಹೊಳೆಯುತ್ತದಂತೆ. ಹಾಗಾದ್ರೆ ಆ ಶಬ್ದವು ಮಿಂಚಿಗಿಂತ ಏನಾಗಿದ್ದು? ಬಲವುಳ್ಳದು, ಶಕ್ತಿಯುಳ್ಳದು, ಬೆಂಕಿ ಕಾರುವಂತದ್ದಾಗಿದೆ. ಇದೀರಾ? ಹಲ್ಲೆಲೂಯಾ. ನಾವು ಆರಾಧಿಸುವಂತ ದೇವರ ಶಬ್ದವು ಕಾಡುಗಳನ್ನ ಏನ್ ಮಾಡ್ತದಂತೆ? ಹೊರಳಾಡಿಸ್ಬಿಡ್ತದಂತೆ. ಏನು ಹೊರಳಾಡ್ಸೋದಂದ್ರೆ? ಏನು ಹೊರಳಾಡ್ಸುತ್ತೆ? ಹೊರಳಾಡ್ಸೋದಂದ್ರೆ ಹಲ್ಲೆಲೂಯಾ. ಏನಾಗತ್ರಿ ಹೊರಳಾಡೋದಂದ್ರೆ? ನೀವು ಒಳ್ಳಾಡಿದ್ರೆ ಏನಾಗತ್ತೆ? ಹಲ್ಲೆಲೂಯಾ. ಅಲ್ಲು ಕಲ್ಲೋಲ ಇದ್ದಿದ್ದೆಲ್ಲ ತಲೆ ಕೆಳಗೆ, ಮೇಲೆ ಬೆಟ್ಟ ಗುಡ್ಡ ಎಲ್ಲ ಕೆಳಗೆ ಹೋಗಿಬಿಡ್ತದೆ. ಮರಗಳೆಲ್ಲ ಇಲ್ಲದೆ ಹೋಗಿಬಿಡ್ತದೆ. ನದಿಗಳೆಲ್ಲ ಕಾಣದೆ ಹೋಗಿಬಿಡ್ತದೆ. ಮನುಷ್ಯರಿರುವ ಸ್ಥಳವು ಇಲ್ಲದೆ ಹೋಗಿಬಿಡ್ತದೆ. ಹಲ್ಲೆಲೂಯಾ. ಆತನ ಒಂದು ಶಬ್ದಕ್ಕೆ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸಿಕೊಳ್ಳುವಾಗ, ಯೆಶಾಯ 9:6, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬವು ಅವನ ಹೆಸರು. நமக்கு ஒரு பாலகன் பிறந்தார், நமக்கு ஒரு குமாரன் கொடுக்கப்பட்டார். கர்த்தத்துவம் அவர் தோளின் மேல் இருக்கும். அவர் நாமம் அதிசயமானவர், ஆலோசனை கர்த்தர், வல்லமையுள்ள தேவன், நித்திய பிதா, ಸಮಾಧಾನத்தின் ಪ್ರಭು ಎನ್ನಪಡು. ಹಲ್ಲೆಲೂಯಾ. ನೋಡ್ರಿ, ಕ್ರಿಸ್ಮಸ್ ದಿನಗಳಲ್ಲಿ ನಾವಿದ್ದೇವೆ. ಬರೋ ವಾರದಲ್ಲಿ ಕ್ರಿಸ್ಮಸ್ ನಡೀತಾ ಇದೆ. ಹಲ್ಲೆಲೂಯಾ. ಅನೇಕರ ಮನೆಗೆ ಪ್ರಾರ್ಥನೆಗೆ ಬಂದಿದ್ದೇವೆ. ಇದೀರಾ? ಹಲ್ಲೆಲೂಯಾ. ನೋಡ್ರಿ, ನಮಗೊಬ್ಬ ಮಗನು, ವರದ ಮಗನು ದೊರೆತನು. ಹಲ್ಲೆಲೂಯಾ. ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು. ಆತನ ಹೆಸರು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ಯಾರು? ಪರಾಕ್ರಮಿಯಾದ ದೇವರು. ಇದಕ್ಕೆ ಮುಂಚೆ ನಾನು ವಾಕ್ಯವನ್ನು ನಿಮಗೆ ಮೊಟ್ಟಿಗೆ ನಾನು ಮಾತನಾಡಿದ್ದೆ ಅದ್ಭುತ ಸ್ವರೂಪನೆಂಬ ಒಂದು ತಲೆಬರಹದ ಮೇಲೆ. ಹಲ್ಲೆಲೂಯಾ. ಇವತ್ತು ನನ್ನ ವಾಕ್ಯದ ತಲೆಬರಹ ಆತನು ಪರಾಕ್ರಮಿಯಾದ ದೇವರು. ಹಲ್ಲೆಲೂಯಾ. ನಾವು ಆರಾಧಿಸುವಂತ ದೇವರು ಯಾರು? ಪರಾಕ್ರಮಿಯಾದ ದೇವರು. ಆತನ ಒಂದು ಶಬ್ದಕ್ಕೆ ದೇವದಾರುಗಳು ಕೆಳಗೆ ಮುರಿದು ಬೀಳ್ತದೆ. ಆತನ ಒಂದು ಶಬ್ದಕ್ಕೆ ಕಾಡುಗಳು ಹೊರಳಾಡ್ತದೆ. ಆತನ ಒಂದು ಶಬ್ದಕ್ಕೆ ಏನು ಮಿಂಚುಗಳು ತಳತಳಿಸ್ತದೆ. ಹಲ್ಲೆಲೂಯಾ. ನಾವು ಆರಾಧಿಸುವಂತ ದೇವರು ಎಲ್ಲ ಘನಕ್ಕೂ ಮಾನಕ್ಕೂ ಮಹಿಮೆಗೂ ಪಾತ್ರನು, ಯೋಗ್ಯನಾಗಿದ್ದಾನೆ. ಹಲ್ಲೆಲೂಯಾ. ಯಾರಿಗೊಂದು ಹಲ್ಲೆಲೂಯಾ ಹೇಳೋ ಇದಿಲ್ವಾ? ಓ ದೇವರೇ, ಹಲ್ಲೆಲೂಯಾ, ಸ್ತೋತ್ರಪ್ಪ. ಎಲ್ಲದೂ ನಾವೇ ಹೇಳ್ಬೇಕು. ನೀವು ಹಲ್ಲೆಲೂಯಾ ಹೇಳ್ದೆ ನಾನು ತಿರುಗಿಸಿ ಹಲ್ಲೆಲೂಯಾ ಹೇಳ್ತಾ ಇರ್ತೀನಿ. ಆಮೇಲೆ ವಿಡಿಯೋದಲ್ಲಿ ನೋಡಿದ್ರೆ ನಿಮಗಿಂತ ಹಲ್ಲೆಲೂಯಾ ನಾನೇ ಹೇಳಿರ್ತೀನಿ. ಇದೀರಾ? ನೋಡೋರಲ್ಲ, ಏನು ಇವ್ರು ಬೇರೆ ಹಲ್ಲೆಲೂಯಾ ವಾಕ್ಯ ಒಂದ್ ಬಿಟ್ಟು ಏನು ಹೇಳೋದಿಲ್ಲ ಅನ್ಕೋಬೇಕು. ಕಾರಣ ನೀವು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ.
ಈಗ ಹೇಳ್ರಿ ಹಲ್ಲೆಲೂಯಾ. ನಾವು ಆರಾಧಿಸುವಂತ ದೇವರು ಆತನು ಪರಾಕ್ರಮಿಯಾದ ದೇವರು, ಪರಾಕ್ರಮಗಳನ್ನು ನಡೆಸುವ ಆತನು. ಹಲ್ಲೆಲೂಯಾ. ಏನೋ ಆಲಯಕ್ಕೆ ಬರ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಆದರೆ ನೀನು ಆರಾಧಿಸುವಂತ ದೇವರು ಯಾರು? ನೀನು ಆರಾಧಿಸುವಂತ ದೇವರು ನಿನಗೆ ಯಾರು? ಇದೀರಾ? ನನ್ನ ಪ್ರಶ್ನೆ ಅರ್ಥ ಆಗ್ತಿದ್ಯಾ? ನೀನು ಆರಾಧಿಸುವಂತ ದೇವರು ಲೋಕಕ್ಕೆ ಯಾರಾದ್ರೂ ಆಗಿರಬಹುದು, ಆದ್ರೆ ನಿನಗೆ ಯಾರು? ಯಾರು ನಿನಗೆ? ತಿರುಗಿಸಿಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ ಗ್ರಂಥ 5ನೇ ಅಧ್ಯಾಯ. ಬೇಗ 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 ಪಟ ಪಟ ತೆಗಿಬೇಕು. ಓದೋರು ಮಾತ್ರ ಅಲ್ಲ, ಎಲ್ಲರೂ ತೆಗಿರಿ. ಅವರು ಬೈಬಲ್ ಅಲ್ಲಿ ತೆಗೆದು ಬಿಟ್ರು ಅಂತ ನೀವು ಸುಮ್ಮನೆ ಇರಬೇಡ್ರಿ. ಚರ್ಚಿಗೆ ಬರುವಾಗ ಎಲ್ಲರೂ ಆಲಿಮನ ತಕೊಂಡ್ಬಿಡ್ರಿ, ಬೈಬಲ್ ತಗೊಂಡ್ಬರ್ಬೇಡ್ರಿ. ನಿಮಗೆ ಓದಕ್ ಬಂದ್ರು ಓದಕ್ ಬರ್ಲಿಲ್ಲ ಅಂದ್ರೆ ನಿಮ್ ಕೈಯಲ್ಲಿ ಏನಿರ್ಬೇಕು? ಸತ್ಯವೇದ ಇರಬೇಕು. ನಿಮ್ಮ ಕೈಯಲ್ಲಿ ಕತ್ತಿ ಇರಬೇಕು. ಕತ್ತಿ ಇಲ್ಲದೆ ಯುದ್ಧಕ್ಕೆ ಹೋದ್ರೆ ಅಲ್ಲೇ ಸತ್ತೋಗ್ಬಿಡ್ತೇವೆ. ಬೈಬಲ್ ಹಲ್ಲೆಲೂಯಾ. ಎಲ್ಲರೂ ಹೊರಗಡೆ ಹೋದಾಗ, ಅವಸರಕ್ಕೆ ಹೋದಾಗ, ಅವಾಗ ಬೈಬಲ್ನ ಮೊಬೈಲ್ ಅಲ್ಲಿ ಓದ್ಕೊಳ್ಳೋದಕ್ಕೆ ಇಟ್ಕೊಳ್ರಿ. ಆದ್ರೆ ಎಲ್ಲೇ ನೀವು ಪ್ರಾರ್ಥನೆಗಂತ ಹೋಗುವುದಾದ್ರೆ ಏನ್ ಮಾಡ್ಬೇಕು? ಸತ್ಯವೇದವನ್ನ ನಿಮ್ಮ ಕೈಯಲ್ಲಿ ಹಿಡ್ಕೊಂಡ್ ಬರ್ಬೇಕು. ಇದನ್ನ ಓದ್ಕೊಳ್ಳಕ್ಕೆ ನಿಮಗೆ ಆಗಿಲ್ಲ ಅಂದ್ರೆ ಇನ್ನೇನ ನೀವು ಓದ್ಕೊಳ್ತೀರಾ? ಹಲ್ಲೆಲೂಯಾ. ಇದೇನಾದ್ರು ಒಂದು 10 kg ಇದ್ದಿದ್ರೆ ಓದ್ಕೊಂಡ್ ಬರ್ತಾ ಇದ್ರೆ ಇಲ್ಲ ಬ್ರದರ್ 10 kg ಇದೆ ಬ್ರದರ್, ಹೆಂಗ್ ತಲೆ ಮೇಲೆ ಓದ್ಕೊಂಡ್ ಬರೋದು? ನಮ್ಮ ಕೈಯಲ್ಲಿ ಆಗ್ತಿಲ್ಲ ಅಂತ ನೀವು ಹೇಳ್ಬೋದು. ಎಷ್ಟಿದೆ ಇದು? ನಿಮ್ಮ ಮೊಬೈಲ್ ಫೋನ್ಗಿಂತ ಸ್ವಲ್ಪ ಜಾಸ್ತಿ ಇದೆ ವೆಯ್ಟ್ ಅಷ್ಟೇ. ಹೌದಾ ಇಲ್ಲ? ಹೌದಾ? ಹಾಗಾದ್ರೆ ನೀವು ಆಲಯಕ್ಕೆ ಬರುವಾಗ ನಿಮಗೆ ಓದಕ್ ಬಂದ್ರು ಓದಕ್ ಬರದೇ ಇದ್ರು, ಹಳೆ ಒಡಂಬಡಿಕೆ ಸಿಕ್ಕದೆ ಹೋದ್ರು, ಒಡಂಬಡಿಕೆ ಆದ್ರೂ ಹೊಸ ಒಡಂಬಡಿಕೆ ಆದ್ರೂ ನಿಮ್ಮ ಕೈಗಳಲ್ಲಿ ತೆಗೆದುಕೊಂಡು ಆಲಯಕ್ಕೆ ಬರಬೇಕು. ಹಲ್ಲೆಲೂಯಾ. 5ನೇ ಅಧ್ಯಾಯ ತಿರುಗಿಸ್ಕೊಂಡ್ರ? ಮಾರ್ಕನ ಬರೆದ ಸುವಾರ್ತೆ ಗ್ರಂಥ 5ನೇ ಅಧ್ಯಾಯ 22ನೇ 3ನೇ ವಾಕ್ಯವನ್ನು ಓದಿಕೊಳ್ಳೋಣ. ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೀರನೆಂಬವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಆತನು ಅವನ ಸಂಗಡ ಹೋದನು ಮತ್ತು ಬಹು ಜನರು ಆತನನ್ನು ನೂಕಿಕೊಂಡು ಹಿಂದೆ ಹೋದರು. அப்பொழுது ஜெப ஆலய தலைவரில் ஒருவனாகிய யவீரு என்பவன் வந்து அவரை கண்டவுடனே அவர் பாதத்தில் விழுந்து, என் குமாரத்தி மரண அவஸ்தைப்படுகிறாள், அவள் ஆரோக்கியம் அடையும்படிக்கு நீர் வந்து அவள் மேல் உமது கைகளை வையும், அப்பொழுது பிழைப்பாள் என்று அவரை மிகவும் வேண்டிக் கொண்டான். அவர் அவனோட கூட போனார். திரளான ஜனங்கள் அவருக்கு பின் சென்று அவரை நெருக்கினார்கள். ಆಮೆನ್. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತನು ದೋಣಿಯನ್ನ ಹಿಡಿದು ಈಚೆಗೆ ಬಂದ ಮೇಲೆ ಅಲ್ಲೊಬ್ಬ ಅಧಿಕಾರಿಯು, ಏನು ರೋಮಾಧಿಕಾರಿಯ ಒಬ್ಬ ಅಧಿಕಾರಿ ಬಂದು ಯೇಸು ಕ್ರಿಸ್ತನನ್ನು ಬೇಡಿಕೊಳ್ತಾನೆ, ಅಯ್ಯ ನನ್ನ ಮಗಳು ಸಾಯುವ ಪರಿಸ್ಥಿತಿಯಲ್ಲಿದ್ದಾಳೆ, ದಯವಿಟ್ಟು ನನ್ನ ಮನೆಗೆ ಬಂದು ನನ್ನ ಮಗಳನ್ನ ಮುಟ್ಟಿ ಪ್ರಾರ್ಥಿಸಬೇಕು, ಅವಳನ್ನ ಉಳಿಸಿಕೊಡಬೇಕು, ಸಾಯುವ ಪರಿಸ್ಥಿತಿ ಇದ್ದಾರೆ, ದೇವರೇ ನೀವು ಬರ್ರಿ, ಹಲ್ಲೆಲೂಯಾ, ಗುರುವೇ ನೀವು ನಮ್ಮ ಮನೆಗೆ ಬರಬೇಕು ಅಂತ ಬೇಡಿಕೊಳ್ತಾರೆ. ಹಲ್ಲೆಲೂಯಾ. ಇದ್ದೀರಾ? ಹಲ್ಲೆಲೂಯಾ. ಅಧಿಕಾರಿ ಬಂದು ಕೇಳಿದಾಗ ಬಹಳವಾಗಿ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ ಅವರು? ನೀವು ಬರಲೇಬೇಕು, ದಯವಿಟ್ಟು ನಮ್ಮ ಮನೆಗೆ ಬರಲೇಬೇಕು, ನನ್ನ ಮಗಳು ಸಾಯುವ ಪರಿಸ್ಥಿತಿ ಇದೆ, ದಯವಿಟ್ಟು ಅಯ್ಯ ಗುರುವೇ ದಯವಿಟ್ಟು ನನ್ನ ಮನೆಗೆ ಬರ್ರಿ ಅಂತ ಕೇಳ್ಕೊಂಡಾಗ ಯೇಸು ಕ್ರಿಸ್ತನ್ ಏನ್ ಹೇಳ್ತಾರೆ? ರೈಟ್, ಆಯ್ತು ನಡಿ ಹೋಗೋಣ ಅಂತ ಹೊರಟಾಗ ದಾರಿಯಲ್ಲಿ ಏನಿದೆ? 24ನೇ ವಾಕ್ಯ ಓದಿಕೊಳ್ಳುವಾಗ ಬಹು ಜನರು ಆತನನ್ನ ಏನ್ ಮಾಡ್ಕೊಂಡು ಹೋಗ್ತಿದ್ರು ಅಂದ್ರೆ, ಯಾವಾಗಾರು ನೀವು ಈ ಮೆಟ್ರೋ ಟ್ರೈನು ಇಲ್ಲ ಮುಂಬೈಲಿರೋ ಟ್ರೈನಲ್ಲಿ ಯಾವಾಗಾರು ಯಾರಾದ್ರೂ ನೀವು ಹತ್ತಿದ್ರೆ, ಇಲ್ಲ ತಮಿಳ್ನಾಡಲ್ಲಿ ನೀವು ಹತ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ, ನೀವು ಹತ್ತದೇ ಬೇಡ, ಸುಮ್ಮನೆ ನಿಂತ್ಕೊಂಡ್ರೆ ಸಾಕು, ಹಿಂದಿರೆಲ್ಲ ತಳ್ಕೊಂಡು ಒಳಗೆ ಬಿಟ್ಬಿಡ್ತಾರೆ, ಮತ್ತೆ ಎಲ್ಲಿ ಇಳಿಬೇಕು ಹಿಂಗೆ ನಿಂತ್ಕೊಂಡ್ರೆ ಸಾಕು, ಹಿಂದಿರೆಲ್ಲ ಮತ್ತೆ ಗಡ ಇಳಿಸ್ಬಿಡ್ತಾರೆ. ಹೌದಾ ಇಲ್ಲ? ಇಲ್ಲಿ ನಮ್ಮಲ್ಲಿ ಅಷ್ಟು ವ್ಯವಸ್ಥೆ ಇಲ್ದಿರೋದ್ರಿಂದ ಹಂಗೇನಿಲ್ಲ. ಈ ಲೋಕಲ್ ಟ್ರೈನ್ ಎಲ್ಲ ಹೀಗಿರ್ತದೆ, ತುಂಬಾ ಈಸಿಯಾಗಿ ಹೋಗ್ಬಿಡ್ಬೋದು, ಸುಮ್ಮನೆ ನಿಂತ್ಕೊಂಡ್ರೆ ಸಾಕು, ಯಾರನ್ನ ತಳ್ಳೋ ಅವಶ್ಯಕತೆ ಇಲ್ಲ. ನಮ್ಮನ್ನೇ ತಳ್ಕೊಂಡೋಗಿ ಮತ್ತೆ ನಾವು ಎಲ್ಲಿ ಇಳಿಬೇಕು ಮುಂದೆ ಬಂದು ನಿಂತ್ಕೊಬೇಕು, ಹಿಂದೆ ನಿಂತ್ಕೊಂಡ್ರೆ ತಳ್ಳಲ್ಲ ಯಾರು, ಮುಂದೆ ಬಂದು ನಿಂತ್ಕೊಂಡ್ರೆ ಮತ್ತೆ ಗಡ ಕರ್ಕೊಂಡು ಬಂದು ಕೆಳಗಿಳಿಸಿ ಹೋಗುವಂತ ಅವ್ರ ಪಾಡಿಗೆ ಹೋಗ್ಬಿಡ್ತಾರೆ.
ಹಲ್ಲೆಲೂಯಾ. ಇಲ್ಲಿ ಯೇಸು ಕ್ರಿಸ್ತನ ಏನ್ ಮಾಡ್ತಾ ಇದ್ದಾರೆ, ಆತನು ಸರಿ ಹೊರಟುವಾಗ ಇವರೆಲ್ಲ ಏನ್ ಮಾಡ್ತಾರೆ, ಯೇಸು ಸ್ವಾಮಿ ನಡೀತಾ ಇಲ್ಲ. ಯೇಸು ಸ್ವಾಮಿ ಏನ್ ಮಾಡ್ತಾ ಇದಾರೆ, ತಳ್ಕೊಂಡು ಹೋಗ್ತಾ ಇದ್ದಾರೆ. ಶಿಷ್ಯರೆಲ್ಲ ಸೈಡ್ಗೆ ಆ ಕಡೆ ಈ ಕಡೆ ಅಂತಾರೆ, ಯಾರ ಮಾತು ಕೇಳ್ತಾ ಇಲ್ಲ, ಎಲ್ಲ ಸೇರ್ಕೊಂಡು ನೂಕಿಕೊಂಡು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. 25ನೇ ವಾಕ್ಯವನ್ನು ಓದಿಕೊಳ್ಳುವಾಗ, ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ உடுப்பನ್ನು முட்டிதளு. அப்பொழுது 12 வருஷமாய் பெரும்பாடுள்ள ஒரு ஸ்திரீ அநேக வைத்தியர்களால் மிகவும் வருத்தப்பட்டு தனக்கு உண்டானவைகளை எல்லாம் செலவழித்தும் சற்றாகிலும் குணமடையாமல் அதிக வருத்தப்படுகிற பொழுது இயேசுவை குறித்து கேள்விப்பட்டு, நான் அவருடைய வஸ்திரங்களை ஆகிலும் தொட்டால் சொஸ்தமாவேன் என்று சொல்லி ಜನಕೂಟத்துக்குள்ளே ಅವருக்கு பின்னாக வந்து அவருடைய ವಸ್ತ್ರத்தை ತೊಟ್ಟಾಲ್. ಹಲ್ಲೆಲೂಯಾ. ನೋಡ್ರಿ, ಯೇಸು ಕ್ರಿಸ್ತನ ಜನರು ಏನ್ ಮಾಡ್ತಾ ಇದ್ದಾರೆ, ಈಗ ನೂಕಿಕೊಂಡು ಹೋಗ್ತಾ ಇದ್ದಾರೆ, ತಳ್ಳಿಕೊಂಡು ಹೋಗ್ತಾ ಇದ್ದಾರೆ. ಹೋಗುವ ಸಮಯದಲ್ಲಿ ಒಬ್ಬ ಸಹೋದರಿ 12 ವರ್ಷದಿಂದ ರಕ್ತ ಕುಸುಮ ರೋಗ, 12 ವರ್ಷದಿಂದ ಎಷ್ಟೋ ಡಾಕ್ಟರ್ಗಳಿಗೆ ತೋರ್ಸಾಯ್ತು, ಎಷ್ಟೋ ಆಯುರ್ವೇದಗಳನ್ನ ತೆಗೆದುಕೊಂಡಾಯ್ತು, ಎಷ್ಟೇ ಹೇಳಿದ ಎಲೆನಲ್ಲ ಅರ್ಧಿ ಕುಡ್ದಾಯ್ತು, ಯಾವ ಪ್ರಯೋಜನವೂ ಆಗಲೇ ಇಲ್ಲ. ಅವಳ ಹತ್ರ ಇದ್ದಂತ ಎಲ್ಲ ಆಸ್ತಿಯನ್ನ ಎಲ್ಲವನ್ನ ಮಾರಿ ತನ್ನ ಆರೋಗ್ಯಕ್ಕಾಗಿ ಎಷ್ಟೋ 12 ವರ್ಷದಿಂದ ಓಡಿ 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 ಸಾಕಾಗಿದೆ. ಹಲ್ಲೆಲೂಯಾ. ನಾವು ಓಡ್ತಾ ಇದೀವಲ್ವರ, ನಮ್ಮ ಸಮಸ್ಯೆಗಳಲ್ಲಿ, ನಮ್ಮ ಹೋರಾಟಗಳಲ್ಲಿ, ನಮ್ಮ ಬಾಧೆಗಳಲ್ಲಿ, ಕಷ್ಟಗಳಲ್ಲಿ, ಅವಮಾನಗಳಲ್ಲಿ, ನಿಂದನೆಗಳಲ್ಲಿ ಓಡ್ತಾ ಇದ್ದೇವೆ. ಅದನ್ನ ಮಾಡು, ಇದನ್ನ ಮಾಡು, ಅವ್ರು ಹೇಳಿದ್ ಮಾಡು, ಇವ್ರು ಹೇಳಿದ್ ಮಾಡು, ಎಲ್ಲವನ್ನ ಮಾಡ್ತಾ ಇದ್ದೇವೆ. ಆದ್ರೆ ಈ ಸಹೋದರಿಯ ಜೀವಿತದಲ್ಲಿ ಏನೂ ನಡೀತಾ ಇಲ್ಲ. ಇದ್ದದಕ್ಕಿಂತ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಸಹೋದರಿ ಕಷ್ಟಪಡ್ತಾ ಇದ್ದಾಳೆ, ಏನು ಮಾಡೋದೋ ಗೊತ್ತಿಲ್ಲ. ಅದೇ ಸಮಯದಲ್ಲಿ ಆತನ ಊರಿನ ಮಾರ್ಗವಾಗಿ, ಆತನ ಸಹೋದರಿಯ ಬೀದಿಯ ಮಾರ್ಗವಾಗಿ ಯೇಸು ಕ್ರಿಸ್ತನು ಹೋಗುತ್ತಾ ಇದ್ದಾನೆಂಬ ಶಬ್ದವನ್ನ, ಒಂದು ವಾರ್ತೆಯನ್ನ ಕೇಳ್ತಾನೆ. ಹಲ್ಲೆಲೂಯಾ. ಯಾರು ಹೋಗ್ತಾ ಇದ್ದಾರೆ? ಯೇಸು ಕ್ರಿಸ್ತನು ಹೋಗ್ತಾ ಇದ್ದಾರೆ. ನೋಡಿ, ಸತ್ಯವೇದದಲ್ಲಿ ಅದಕ್ಕೆ ಮುಂಚೆ, ಅದಾದ ಮೇಲೆ, ಈ ವಾಕ್ಯದ ಮುಂಚೆ, ವಾಕ್ಯದ ನಂತರ ಎಲ್ಲಿಯೂ ಯಾರು ಕೂಡ ಯೇಸು ಕ್ರಿಸ್ತನ ಬಟ್ಟೆಯನ್ನ ಮುಟ್ಟಿದ್ರೆ ನನಗೆ ಗುಣ ಆಗುತ್ತೆ ಅಂತ ಇದುವರೆಗೂ ಎಲ್ಲೂ ಬರೆಯಲ್ಪಟ್ಟಿಲ್ಲ, ಯಾರಿಗೂ ಹೇಳೂ ಇಲ್ಲ. ಹಲ್ಲೆಲೂಯಾ. ಇದೀರಾ? ಯೇಸು ಕ್ರಿಸ್ತನ ಬಟ್ಟೆಯನ್ನ ಮುಟ್ಟಿದ್ರೆ ಗುಣ ಆಗುತ್ತೆ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ, ಎಲ್ಲಿಯೂ ಹೇಳಲ್ಪಟ್ಟಿಲ್ಲ. ಎಷ್ಟೋ ಜನ ಗುಣ ಆದ್ರು, ಎಷ್ಟೋ ಜನಕ್ಕೆ ಅದ್ಭುತ ಆಯ್ತು. ಯಾವಾಗ? ಯೇಸು ಕ್ರಿಸ್ತನ ಮುಟ್ಟಿದಾಗ, ಯೇಸು ಕ್ರಿಸ್ತನ ನೆರಳು ಬಿದ್ದಾಗ. ಇದೀರಾ? ಹಲ್ಲೆಲೂಯಾ. ಆದರೆ ಈ ಸಹೋದರಿಯಲ್ಲಿ ಯೇಸು ಕ್ರಿಸ್ತನು ತನ್ನ ಮನೆಯ ಆ ಒಂದು ಬೀದಿಯ, ಆ ಒಂದು ಊರಿನ ಹಳ್ಳಿಯ ಮಾರ್ಗವಾಗಿ ಹೋಗುತ್ತಾನಂತ ಕೇಳಿದ ತಕ್ಷಣ ಇವಳಲ್ಲಿ ಒಂದು ನಂಬಿಕೆ. ಏನು? ಆ ಯೇಸು ಕ್ರಿಸ್ತನ ಬಟ್ಟೆಯ ಗೊಂಡೆ, ಅಂದ್ರೆ ಇವಾಗ ಹಾಕೊಂಡ್ರೆ ಹಾಗೆ ಪ್ಯಾಂಟ್ ಶರ್ಟ್ ಅಲ್ಲ ಯೇಸು ಕ್ರಿಸ್ತನ ಹಾಕೊಂಡಿಲ್ಲ, ಆತನೊಂದು ಯಾವ ರೀತಿಯಾಗಿ ಒಂದು ಗೌನ್ ತರ. ಹಾಗಲ್ಲ, ಯೆರೂಸಲೇಮಿನಲ್ಲಿ ಎಲ್ಲರೂ ಯಾವ ರೀತಿಯಾಗಿ ಆಗ್ತಾ ಇದ್ರು? ಗೌನ್ ಆಗಿ ಆಗ್ತಾ ಇದ್ರು. ಕೆಳಗಿನವರೆಗೂ ಆ ಒಂದೇ ಒಂದು ಡ್ರೆಸ್, ಮೇಲಿಂದ ಕೆಳವರೆಗೂ ಉದ್ದ ಆ ಗೌನ್ ಇರ್ತದೆ ಅಲ್ಲ. ಎಲ್ಲಿ ಹೆಣ್ಮಕ್ಳೆಲ್ಲ ಹಾಕೊಳ್ತಾರೆ ಗೌನ್, ದೊಡ್ಡದಾದ ಗೌನ್. ಆ ರೀತಿಯಾದ ಒಂದು ಬಟ್ಟೆ ಯೇಸು ಕ್ರಿಸ್ತನ ಧರಿಸಿಕೊಂಡು ಆತನ ಆ ಒಂದು ಮಾರ್ಗವಾಗಿ ಹೋಗ್ತಾ ಇದ್ದಾರೆ. ಯಾಯೀರನ ಮಗಳಿಗೆ ಪ್ರಾರ್ಥನೆ ಮಾಡಲು ಹೋಗ್ತಾ ಇದ್ದಾರೆ. ಜನರೆಲ್ಲ ಏನ್ ಮಾಡ್ತಿದ್ದಾರೆ? ಯೇಸು ಕ್ರಿಸ್ತನ ನೂಕಿಕೊಂಡು ಹೋಗ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ, ಅಲ್ಲಿರುವಂತ ಸಾವಿರಾರು ಜನರ ಮಧ್ಯದಲ್ಲಿ ಈ ಸಹೋದರಿಗೆ ಒಂದು ನಂಬಿಕೆ, ನಾನು ಯೇಸು ಕ್ರಿಸ್ತನ ಗೊಂಡೆಯನ್ನ ಮುಟ್ಟುವುದಾದರೆ ನಾನು ಗುಣ ಹೊಂದಿಕೊಳ್ತೇನೆ. ಹಲ್ಲೆಲೂಯಾ. ಆ ಸಹೋದರಿ ಯಾರು ಹೇಳಿಲ್ಲ ಆ ಸಹೋದರಿಗೆ, ಆದ್ರೆ ಪವಿತ್ರಾತ್ಮನ ಒಳಗಿನಿಂದ ಮಾತನಾಡದ ಸಹೋದರಿ ಯೇಸು ಕ್ರಿಸ್ತನ ಬಟ್ಟೆಯ ಮೂಲೆ ಜಾಸ್ತಿ ಹಿಡಿಯೋದು ಬೇಡ, ಮೂಲೆಯನ್ನು ಮುಟ್ಟು ಸಾಕು. ಅವಳಿಗೊಂದು ನಂಬಿಕೆ, ನಾನು ಗುಣ ಹೊಂದಿಕೊಳ್ತೇನೆ.
ಹಲ್ಲೆಲೂಯಾ. ನಾನು ಗುಣ ಹೊಂದಿಕೊಳ್ತೇನೆ ಅನ್ನೋ ಒಂದೇ ನಂಬಿಕೆ. ಯಾಕಮ್ಮ ತಮ್ಮ ನಿಮಿಷ ಇದ್ದೋ, ಆಚೆಗೆ ಬಾ. ಅದ್ರ ನೀನಲ್ಲ, ಫುಲ್ ಆಚೆಗೆ ಬಾ. ಮಿನಿಮೈಸ್ ಮಾಡು. ಮೇಲಿದ್ರ ಮೇಲೆ ಫಸ್ಟ್ ಮತ್ತೆ ಕ್ಲಿಕ್ ಮಾಡು. ನೋಡ್ತಾ ಇದ್ದೀರಾ ಎಲ್ಲರೂ? ಗಮನಿಸಿ ನೋಡ್ರಿ. ಸ್ಕ್ರೋಲ್ ಮಾಡ್ರಿ, ಸೌಂಡ್ ಜಾಸ್ತಿ ಆಯ್ತು. ಸ್ಕ್ರೋಲ್ ಮಾಡ್ರಿ ಸಾಕು. ತಿರುಗಿಸ್ರಿ. ತಿರುಗಿಸಿ ಮೇಲೆ. ಯೇಸು ಕ್ರಿಸ್ತನ ಏನು ಮಾಡ್ತಾ ಇದ್ದಾರೆ? ಜನರು ನೂಕಿಕೊಂಡು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಇದೀರಾ? ತೋರಿಸ್ತೀನಿ, ಪೂರ್ತಿಯಾಗಿ ತೋರಿಸ್ತೇನೆ. ಈಗ ನೋಡ್ರಿ, ಆ ಸಹೋದರಿ ಅಲ್ಲಿ ಬಂದು ನಿಂತು ತಕ್ಷಣ ಒಂದೇ ಒಂದು ಸಾರಿ ಯೇಸು ಸ್ವಾಮಿ ಮುಟ್ಟಿದ್ರೆ ಸಾಕು. ಅಲ್ಲಿದ್ದಂತ ಜೊತೆಗಿದ್ದಂತ ಸಹೋದರನ್ ಹೇಳ್ತಾನೆ, ನೀನು ಅಶುದ್ಧಳು, ನೀನು ಹೀಗೆ ಬರುವಾಗಿಲ್ಲ, ಹೋಗು, ವಾಪಸ್ ಹೋಗು ಅಂತ ಹೇಳ್ತಾರೆ. ಅವಳು ಕೇಳೋದಿಲ್ಲ, ನಾನು ಒಂದೇ ಒಂದು ಸರಿ ಮುಟ್ಟಿದ್ರೆ ಸಾಕು. ಅಲ್ಲಿದ್ದಂತ ಯಾಜಕರಲ್ಲಿ ಒಬ್ಬರನ್ನ ಕರಿತಾಳೆ, ಇವಳು ಅಶುದ್ಧಳಾಗಿದ್ದಾಳೆ, ಇವಳು ಏನ್ ಮಾಡಬಾರ್ದು, ಯಾರನ್ನು ಮುಟ್ಟಬಾರ್ದು, ಎಲ್ಲರೂ ಅಶುದ್ಧರಾಗ್ಬಿಡ್ತಾರೆ. ಹಲ್ಲೆಲೂಯಾ. ಯಾರನ್ನು ಇವಳು ಮುಟ್ಟಂಗಿಲ್ಲ, ಅಶುದ್ಧಳು, ಮನೆಯೊಳಗೆ ಇರಬೇಕು, ಆಚೆ ಬರುವಾಗಿಲ್ಲ, ಯಾರಾದ್ರೂ ರೀತಿಯ ಜೊತೆಗೆ ನಡ್ಕೊಂಡು ಹೋಗುವಾಗಿಲ್ಲ. ಕಾರಣ ರಕ್ತ ಕುಸುಮ ರೋಗ ಇರೋದ್ರಿಂದ, ಏನು ಅಶುದ್ಧಳಾಗಿದ್ದ ಕಾರಣ ಎಲ್ಲರೂ ಹೇಳ್ತಾರೆ ಹೋಗ್ಬೇಡ, ಮುಟ್ಟಬೇಡ, ಜನರೆಲ್ಲ ಇದ್ದಾರೆ ಬೇಡ. ಆದ್ರೆ ಈ ಸಹೋದರಿ ಏನ್ ಮಾಡಿದ್ಲು? ಕೇಳಲೇ ಇಲ್ಲ. ನಾನು ಆತನ ಗೊಂಡೆಯನ್ನ ಮುಟ್ಟಿದ್ರೆ ಸಾಕು. ನೀವು ನೋಡಿದ್ರೆ ಆ ಸಹೋದರಿ ಏನನ್ನ ಮುಟ್ಟಿದ್ಲು ಅಂತ? ಏನ್ ಮುಟ್ಟಿದ್ರು? ಅದು ಏನು ಹೇಳ್ತಾರೆ ಸಹೋದರಿಯರು? ಏನದು? ಕುಚ್ಚ? ಏನದು? ಕುಚ್ಚು ತಾನೇ ಅದು, ಕರೆಕ್ಟ್ರಾ? ನೀವು ಸ್ಯಾರಿಗೆಲ್ಲ ಆ ಕುಚ್ಚು ತರ ಏನೋ ಇದೆ ಯೇಸು ಕ್ರಿಸ್ತನ ಡ್ರೆಸ್ ಅಲ್ಲಿ. ಆ ಒಂದು ಬಟ್ಟೆನೂ ಮುಟ್ಟಿಲ್ಲ. ಏನು ಮುಟ್ತಾಳೆ? ಕುಚ್ಚನ್ನ ಮುಟ್ತಾಳೆ, ಕುಚ್ಚನ್ನು ಮಾತ್ರ ಮುಟ್ತಾಳೆ. ಹಲ್ಲೆಲೂಯಾ. ಮುಂದೇನಾಗತ್ತೆ ನೋಡ್ರಿ, ನಿಮಗೆಲ್ಲ ಗೊತ್ತಿರೋದೆ. ಒಂದು ಸರಿ ನೋಡಿದ್ರೆ ಮನಸ್ಸಲ್ಲಿ ಉಳ್ಕೊಳತ್ತೆ. ರೈಟ್, ಸ್ಪೇಸ್. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಓದೋಣ. ಓದ್ರಿ. ಮುಟ್ಟಿದ ಕೂಡಲೇ 27ನೇ ವಾಕ್ಯ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನೆಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಹಲ್ಲೆಲೂಯಾ. ಈಗ ನೋಡ್ರಿ, ಆ ಸಹೋದರಿ ಹಿಂದೆಯಿಂದ ಬಂದು ಯೇಸು ಕ್ರಿಸ್ತನ ಆ ಒಂದು ಮೂಲೆಯನ್ನ, ಯಾವ ಪ್ರಯೋಜನಕ್ಕಿಲ್ಲ ಮೂಲ, ಆ ಮೂಲೆಯನ್ನು ಏನ್ ಮಾಡ್ತಾಳೆ? ಮುಟ್ಟು ಬಿಡ್ತಾಳೆ. ಹಲ್ಲೆಲೂಯಾ.
ರೈಟ್, ಓದಮ್ಮ. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದದ್ದರಿಂದ. ಸಾಕು. ಹಲ್ಲೆಲೂಯ. ಇಲ್ಲಿ ನೋಡ್ರಿ ಏನಾಯ್ತು? ಮುಟ್ಟಿದ ಕೂಡಲೇ, ಅರ್ಧ ಗಂಟೆ ಬಿಟ್ಟಲ್ಲ, 1 hour ಬಿಟ್ಟಲ್ಲ, 2 ದಿವಸ ಆದ್ಮೇಲಲ್ಲ, 2 ವರ್ಷ ಆದ್ಮೇಲಲ್ಲ, ಸೆಕೆಂಡ್ ಆತನ ಬಟ್ಟೆಯ ಗೊಂಡೆಯನ್ನು ಮುಟ್ಟಿದ ತಕ್ಷಣವೇ ಅವಳಿಗೆ ಗೊತ್ತಾಗೋಯ್ತು. ಹಲ್ಲೆಲೂಯ. ನನಗಿದ್ದಂತ ರೋಗ ಏನಾಯ್ತು? ಹಲ್ಲೆಲೂಯ. ಓದ್ರಿ. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದದ್ದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡಳು. உடனே அவளுடைய உதிரத்தின் ஊரல் நின்று போயிற்று. அந்த வேதனை நீங்கி ஆரோக்கியம் அடைந்ததை அவள் தன் சரீரத்தில் உணர்ந்தாள். உடனே இயேசு தம்மிலிருந்து வல்லமை புறப்பட்டதை தமக்குள் அறிந்து ஜனக்கூட்டத்துக்குள்ள திரும்பி என் வஸ்திரத்தை தொட்டது யார் என்று கேட்டார். அவருடைய சீஷர்கள் அவரை நோக்கி, திரளான ஜனங்கள் உம்மை நெருங்கிக் கொண்டிருக்கிறதை நீர் கண்டும் என்னை தொட்டது யார் என்று கேட்கிறீரே என்றார்கள். ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಟಿತೆಂದು ತನ್ನಲ್ಲಿ ತಿಳುಕೊಂಡು ಗುಂಪಿನಲ್ಲಿ ಹಿಂದಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು ಆತನ ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳುತ್ತೀಯಲ್ಲ ಎಂದು ಹೇಳಿದರು. ಸಾಕು. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಯೇಸು ಕ್ರಿಸ್ತನನ್ನ ಮುಟ್ಟಿದ ತಕ್ಷಣ ಆ ಸಹೋದರಿ ಏನಾಯ್ತು? ಸ್ವಸ್ಥ ಆಗೋಯ್ತು, ಗುಣ ಆಗೋಯ್ತು. ಅವಳು ಸಂತೋಷ ಪಡ್ತಾ ಅಲ್ಲಿ ಕೂತಿದ್ದಾಳೆ ನೀವು ನೋಡುವ ಪ್ರಕಾರ. ಆದ್ರೆ ಅಲ್ಲಿರುವ ಗುಂಪಿನಲ್ಲಿ ಒಬ್ಬರಿಗೆ ಮಾತ್ರ ಏನೋ ಒಂದು ವ್ಯತ್ಯಾಸ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೋಗ್ತಾ ಇದ್ದವರು ಸಡನ್ ಆಗಿ ನಿಲ್ತಾರೆ. ತಿರುಗಿ ನೋಡಿ, ಯಾರು ನನ್ನನ್ನು ಮುಟ್ಟಿದ್ದು? ನಿಮ್ಮಲ್ಲಿ ಯಾರು ನನ್ನನ್ನು ಮುಟ್ಟಿದ್ದು? ಶಿಷ್ಯರು ಹೇಳ್ತಾರೆ, ಅಯ್ಯ ಏನ್ ಮಾತಾಡ್ತಿದ್ಯಾ ನೀನು? ನೀನು ಹೊರಟಾಗಿಂದ ಏನ್ ಮಾಡ್ತೀಯ? ಜನ ನಿನ್ನ ನೂಕೊಂಡು ಹೋಗ್ತಾ ಇದ್ದಾರೆ, ನೀನು ಹೋಗ್ತಾ ಇಲ್ಲ, ನಿನ್ನಿಂದ ತಳ್ಕೊಂಡ್ ಬರ್ತೀಯಾರೆ. ಇದರಲ್ಲಿ ಯಾರು ಮುಟ್ಟಿದ್ರು ಅಂತ ಕೇಳ್ತೀಯಲ್ಲ. ಹಲ್ಲೆಲೂಯಾ. ಇದು ನ್ಯಾಯನ ನೀನ್ ಕೇಳೋದು? ನೀನ್ ಸರಿನಾ ಕೇಳೋದು? ಆಗ ಯೇಸು ಕ್ರಿಸ್ತನು ಹೇಳ್ತಾರೆ, ನೀವು ಮುಟ್ಟುವ ರೀತಿ ಯಾರೋ ನನ್ನನ್ನ ಮುಟ್ಟಲಿಲ್ಲ. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ನೀವು ಮುಟ್ಟುವ ರೀತಿ ಯಾರೋ ಒಬ್ರು ನನ್ನ ಮುಟ್ಟಲಿಲ್ಲ, ಆದ್ರೆ ಆ ಮುಟ್ಟುವುದರಲ್ಲಿ ಒಂದು ವ್ಯತ್ಯಾಸ ಇತ್ತು. ಹಲ್ಲೆಲೂಯಾ. ಯಾರೋ ಒಬ್ರು ಮುಟ್ಟಿದ್ರಲ್ಲಿ ಒಂದು ವ್ಯತ್ಯಾಸವಿತ್ತು. ಆ ಮುಟ್ಟುವಿಕೆ ನನ್ನಲ್ಲಿದ್ದಂತ ಅಭಿಷೇಕವನ್ನ, ಸ್ವಸ್ಥತೆಯನ್ನ, ಆರೋಗ್ಯವನ್ನ ತೆಗೆದುಕೊಂಡು ಹೋಯ್ತು. ಯಾರು ನನ್ನನ್ನು ಮುಟ್ಟಿದ್ದು? ನನ್ನನ್ನು ಮುಟ್ಟಿದ ಯಾರು? ಹಲ್ಲೆಲೂಯಾ. ಇವತ್ತು ನಿನ್ನ ದೇವರಾದ ಕರ್ತನನ್ನ ನೀನು ಹೇಗೆ ಮುಟ್ಟುತ್ತಾ ಇದ್ದೀಯಾ? ಎಲ್ಲರೂ ಸಭೆಗೆ ಬರ್ತೀರಾ ಕಣ್ರಿ, ನಿಜ. ಎಲ್ಲರೂ ಆರಾಧನೆ ಮಾಡ್ತೀರಾ, ಎಲ್ಲರೂ ಪ್ರಾರ್ಥನೆ ಮಾಡ್ತೀರಾ, ಎಲ್ಲರೂ ಎಲ್ಲವನ್ನು ಮಾಡ್ತೀರಾ. ಆದ್ರೆ ವ್ಯತ್ಯಾಸ ಯಾರಲ್ಲಿದೆ? ಹಲ್ಲೆಲೂಯಾ. ವ್ಯತ್ಯಾಸದ ಜೀವಿತ ನಿನ್ನಲ್ಲಿ ಇಲ್ಲದೆ ಹೋದರೆ, ವ್ಯತ್ಯಾಸ ನಿನ್ನಲ್ಲಿ ಕಾಣದೆ ಹೋದರೆ ದೇವರಿಂದ ಏನನ್ನು ಹೊಂದಿಕೊಳ್ಳಲು ಸಾಧ್ಯವೇ ಇಲ್ಲ. ಎಷ್ಟು ಜನ ಹೇಳ್ತೀರಾ ಹಲ್ಲೆಲೂಯಾ? ಅಷ್ಟು ಜನರ ಮಧ್ಯದಲ್ಲಿ ಒಬ್ಬಳಿಗೆ ಮಾತ್ರ ಗುಣ ಆಯ್ತು. ಅಲ್ಲಿ ಎಷ್ಟೋ ಜನರು ರೋಗದಲ್ಲಿ ಇದಿರ್ಬೋದು ತಾನೆ, BP, ಶುಗರು, ಇನ್ನೊಂದು ಮತ್ತೊಂದು ಇರಬಾರ್ದು ಎಲ್ಲಾ ರೋಗಗಳು ಇದಿರ್ಬೋದು ತಾನೆ. ಅದ್ಭುತ ನೋಡಕ್ ತಾನೆ ಬಂದ್ರು, ಬಿಡುಗಡೆ ಹೊಂದಿಕೊಳ್ಳಕ್ ತಾನೆ ಬಂದ್ರು. ಆದ್ರೆ ಈ ಸಹೋದರಿಗೆ ಮಾತ್ರ ಯಾಕೆ ಅದ್ಭುತ ಆಯ್ತು? ಕಾರಣ ಅವಳ ನಂಬಿಕೆ ವ್ಯತ್ಯಾಸವಾಗಿತ್ತು. ಅವಳಿಗೆ ಯೇಸು ಕ್ರಿಸ್ತನನ್ನು ನೋಡಿದ ನೋಟ ವ್ಯತ್ಯಾಸವಾಗಿತ್ತು. 1000 ಜನ ಆತನ ಜೊತೆಲಿದ್ದರು, ಅವಳು ಮುಟ್ಟಿದನ್ನ ಮಾತ್ರ ಯೇಸು ಕ್ರಿಸ್ತನು ಕಂಡುಹಿಡಿತಾರೆ, ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಸಭೆಯಲ್ಲಿ ನೀವು ಎಷ್ಟು ಜನ ಕೂತಿದ್ರು, ನಿನ್ನನ್ನ ದೇವರು ಕಂಡುಹಿಡಿತಾ ಇದ್ದಾನ? ದೇವರು ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನ? ದೇವರು ನಿನ್ನ ಸಂಗಡ ಒಂದು ಸಂಬಂಧವನ್ನ ಇಟ್ಟುಕೊಂಡಿದ್ದಾನ? ಪ್ರಿಯ ಸಹೋದರನೇ ಸಹೋದರಿ, ಆಲಯಕ್ಕೆ ಸುಮ್ಮನೆ ಬರೋದ್ರಿಂದ ಯಾವುದು ನಡೆಯೋದಿಲ್ಲ. ನಾ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಂತ ಇಲ್ಲಿ ಬಂದು ಸುಮ್ಮನೆ ಕೂತೋದೆ ಯಾವ ಪ್ರಯೋಜನವಿಲ್ಲ. ದೇವರ ಆಲಯಕ್ಕೆ ಬಂದಾಗ ಭಯದಿಂದ, ಭಕ್ತಿಯಿಂದ, ನಂಬಿಕೆಯಿಂದ ದೇವರನ್ನ ಹುಡುಕುವರಾಗಬೇಕು. ಹಲ್ಲೆಲೂಯಾ. ನೀವೇನಾದ್ರೂ ಕೂಗ್ರಿ ಬ್ರದರ್, ನಾನಂತೂ ಕೇಳಲ್ಲ. ನಮ್ಮನೆಯಲ್ಲಿ ಮಧ್ಯಾಹ್ನ ಹೋಗಿ ಅಡಿಗೆ ಮಾಡಬೇಕು. ಹಲ್ಲೆಲೂಯಾ. ಸಂಜೆ ಬೇರೆ
ಫಾಸ್ಟು, ನಾಳೆ ಇದಕ್ಕೆ ಬೇರೆ ಬರಕ್ಕೆ ಹೇಳ್ಬಿಟ್ಟಿದ್ದಾರೆ, ಅದಕ್ಕೆ ಬರಬೇಕು. ಹಲ್ಲೆಲೂಯಾ. ಕ್ರಿಸ್ಮಸ್ ಬಂತು, ಯಾವ ಬಟ್ಟೆ ತಗೋಬೇಕು, ಕ್ರಿಸ್ಮಸ್ ಬಂತು, ಯಾವಾಗ ಸುಣ್ಣ ಬಳಿಬೇಕು, ಕ್ರಿಸ್ಮಸ್ ಬಂತು. ಹಲ್ಲೆಲೂಯಾ. ಯಾವ ಯೋಚನೆಯಲ್ಲಿ ಕೂತಿದ್ದೀರಾ ಪ್ರಿಯ ಸಹೋದರನೇ ಸಹೋದರಿ? ಈ ವಾಕ್ಯವನ್ನ ನೀನು ಬಿಟ್ರೆ ನಿನ್ನ ಜೀವಿತದಲ್ಲಿ ಏನು ಹೊಂದಿಕೊಳ್ಳಲು ನೀನು ಸಾಧ್ಯವಿಲ್ಲ. ಹಲ್ಲೆಲೂಯಾ. ಆ ಸಹೋದರಿ ಮುಟ್ಟಿದಂತ ಮುಟ್ಟುವಿಕೆ ವ್ಯತ್ಯಾಸವಾಗಿತ್ತು. ಅದು ಯೇಸು ಕ್ರಿಸ್ತನನ್ನೇ ನಿಲ್ಲಿಸಿ ಬಿಡ್ತಂದ್ರೆ ನೋಡ್ರಿ ಎಂತ ಒಂದು ನಂಬಿಕೆ ಆಗಿತ್ತು ಸಹೋದರಿಯಲ್ಲಿ. ಯೇಸು ಕ್ರಿಸ್ತ ಹೋಗ್ತಾ ಇದ್ದವ್ರು ಅವರೇ ನಿಂತು ಬಿಟ್ರು. ಯಾರು ನನ್ನನ್ನು ಮುಟ್ಟಿದ್ದು, ಯಾರು ನನ್ನನ್ನು ಮುಟ್ಟಿದ್ದು, ನನ್ನಿಂದ ಒಂದು ಅಭಿಷೇಕ ಹೊರಟು ಹೋಯ್ತಲ್ಲ, ಹೊಂದಿಕೊಂಡದ್ದು ಯಾರು? ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ಏನಂತ, ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯನ್ನು ಹೊರಟಿತೆಂದು ತನ್ನಲ್ಲಿ ತಿಳಿದುಕೊಂಡು ಗುಂಪಿನಲ್ಲಿ ತಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು ಆತನು ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರು ಎಂದು ಕೇಳಿದ್ದೀಯಲ್ಲಪ್ಪ ಎಂದು ಹೇಳಿದರು. ಆದರೆ ಆತನು ಈ ಕೆಲಸವನ್ನ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ, ಹಲ್ಲೆಲೂಯಾ, ಯೇಸು ಕ್ರಿಸ್ತನ ಏನ್ ಮಾಡ್ತಾ ಇದ್ದಾರೆ? ಹುಡುಕ್ತಾ ಇದ್ದಾರೆ. ಯಾರು ನನ್ನನ್ನು ಮುಟ್ಟಿದ್ದು, ಯಾರು ನನ್ನ ಮುಟ್ಟಿದ್ದು? ಆತ್ಮ ಹಲ್ಲೆಲೂಯಾ. ನೋಡ್ರಿ, ಯೇಸು ಕ್ರಿಸ್ತನಿಗೆ ಗೊತ್ತು, ಆದ್ರೂ ಎಲ್ಲರ ಮುಂದೆ ಹೇಳಬೇಕು ಅಂತ ಯೇಸು ಕ್ರಿಸ್ತನ ಎದುರು ನೋಡ್ತಾರೆ. ಅವ್ರಿಗೆ ಗೊತ್ತು ಯಾರು ಮುಟ್ಟಿದ್ದು ಅಂತ. ಹಲ್ಲೆಲೂಯಾ. ಯಾರಿಗೆ ಆ ಒಂದು ಸ್ವಸ್ಥತೆ ಹೋಯ್ತು ಅಂತ ಆತನಿಗೆ ಗೊತ್ತು. ಆದರೂ ಎಲ್ಲ ಜನರ ಮುಂದೆ ಒಪ್ಪಿಕೊಳ್ಳಬೇಕು ಅಂತ ಯೇಸು ಕ್ರಿಸ್ತನು ಕಾಯ್ತಾ ಇದ್ದ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವೆಷ್ಟು ಅಶುದ್ಧರಾಗಿದ್ದರು ಯೇಸು ಕ್ರಿಸ್ತನ ಗೊಂಡೆಯನ್ನ ಮುಟ್ಟಿದರೆ ಸಾಕು ಪ್ರಿಯ ಸಹೋದರನೇ ಸಹೋದರಿ. ಹಲ್ಲೆಲೂಯಾ. ಲೋಕವು ನಿನ್ನನ್ನು ಅಶುದ್ಧರು, ಪಾಪಿ, ಏನು ಗೊತ್ತಿಲ್ಲದವರು, ತಿಳಿಯದವರು, ಅನೀತಿವಂತರಂತ 1000 ಹೇಳಿದರು. ಯೇಸು ಕ್ರಿಸ್ತನ ಏನ್ ಹೇಳ್ತಾರೆ? ಮಗಳಿಗೆ ಮಗಳೇ ಅಂತ ಕರೀತಾರೆ. ಆ ಸಹೋದರಿ ಹೇಳ್ತಾರೆ, ನಾನು ಮಗಳ, ನಾನು ಅಶುದ್ಧಳು, ಮಗಳಂತ ನನ್ನನ್ನು ಕರೆಯಬೇಡ್ರಿ. ಯೇಸು ಕ್ರಿಸ್ತನ ಇಲ್ಲ, ನೀ ನನ್ನ ಮಗಳು. ಹಲ್ಲೆಲೂಯಾ. 34ನೇ ವಾಕ್ಯದಲ್ಲಿ ಓದಿಕೊಳ್ಳುವಾಗ ತಮಿಳ್ல படிமா. அவர் அவளை பார்த்து, மகளே, உன் விசுவாசம் உன்னை ரட்சித்தது, நீ சமாதானத்துடனே போய் உன் வேதனை நீங்கி சுகமாயிரு என்றார். ಓದ್ಮಾ. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. ಆಮೆನ್. ಹಲ್ಲೆಲೂಯಾ. ನೋಡ್ರಿ, ಆ ಮುಟ್ಟಿದ ತಕ್ಷಣ ಯೇಸು ಕ್ರಿಸ್ತನ ಕೇಳ್ತಾರೆ, ಯಾರನ್ನ ಮುಟ್ಟಿದ್ದು ಅಂತ. ಆ ಸಹೋದರಿ ಒಪ್ಪಿಕೊಳ್ತಾಳೆ, ಸ್ವಾಮಿ ನಾನೇ.
ಇಷ್ಟು ವರ್ಷದಿಂದ ನನಗೆ ರೋಗ ಇತ್ತು, ಇಷ್ಟು ವರ್ಷದಿಂದ ನಾನು ಕಷ್ಟಪಡ್ತಾ ಇದ್ದೆ, ಆದ್ರೆ ನಿನ್ನ ಬಟ್ಟೆಯನ್ನು ಮುಟ್ಟಿದ ತಕ್ಷಣ ನನಗೆ ಗುಣವಾಯಿತು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೇಳ್ತಾರೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನ ಏನ್ ಮಾಡಿದೆ? ಸ್ವಸ್ಥಪಡಿಸಿದೆ. ಹಲ್ಲೆಲೂಯಾ. ಇದೀರಾ? ದೇವರ ಬಳಿಯಿಂದ ನೀನೇನಾದ್ರೂ ಹೊಂದಿಕೊಳ್ಳಬೇಕಾದ್ರೆ ಪ್ರಿಯ ಸಹೋದರನೇ ಸಹೋದರಿಯೇ, ನಂಬಿಕೆ ಬಹಳ ಮುಖ್ಯ. ಹಲ್ಲೆಲೂಯಾ. 1000 ಜನ ನಾವು ಚರ್ಚಿಗೆ ಬಂದರು, ನಿನ್ನಲ್ಲಿ ನಂಬಿಕೆ ಇಲ್ಲದೆ ನೀನು ಇಲ್ಲಿ ಬಂದು ಕೂತರೆ ಏನನ್ನು ಹೊಂದಿಕೊಳ್ಳೋದಿಲ್ಲ. ಹೇಗೆ ಬಂದು ಹಾಗೆ. ಆ ಸಹೋದರಿ ನೋಡ್ರಿ, ಅದುವರೆಗೂ ಯಾರಿಗೂ ಗೊತ್ತಿಲ್ಲದಿರುವಂತ ರಹಸ್ಯ, ಯೇಸು ಕ್ರಿಸ್ತನ ಬಟ್ಟೆಯನ್ನು ಮುಟ್ಟಿದ್ರೆ ಸಾಕು. ಹೌದಾ? ಅವಳಿಗೊಂದು ಯೋಚನೆ ಬಂದಿರ್ಬೋದು ತಾನೆ, ಅಯ್ಯೋ ಇಷ್ಟು ಜನ ನುಕ್ಕು ಮಾಡ್ತಾ ಇದಾರಲ್ಲ, ಅವರಿಗೆಲ್ಲ ಆಗದೆ ಇರೋ ನನಗಾಗತ್ತಾ? ಬಂದಿರುತ್ತೆ ಅಲ್ಲ ಪ್ರಶ್ನೆ. ಅಯ್ಯೋ ಮಾತಾಡ್ರಿ, ಹೋಗ್ಬಿಟ್ರಾ? ಎಲ್ಲೋಗ್ಬಿಟ್ರಿ? ಅಲ್ಲೇ ಹೋಗ್ಬಿಟ್ರ ಡೈರೆಕ್ಟ್ ಆಗಿ? ಆ ಸಹೋದರಿನ ಬಗ್ಗೆ ನೋಡ್ತಾ ಇದ್ದೀರಾ ಎಲ್ಲರೂ? ಹಲ್ಲೆಲೂಯಾ. ಸಹೋದರಿಯಲ್ಲಿ ಸಂಶಯ ಬಂದಿರ್ಬೋದಲ್ವಾ? ಇಷ್ಟು ಜನ ಹೋಗ್ತಾ ಇದ್ರೆ ಇದ್ರಲ್ಲಿ ನಾನು ಹಿಂಗ್ ಹೋಗ್ಲಿ, ನಾನು ಅಶುದ್ಧಳಲ್ವಾ? ಯಾರಾದ್ರೂ ನೋಡ್ರಿ ಅಶುದ್ಧ ಹೊರಗಡೆ ಬಂದು ಯಾರಿಗಾರು ಟಚ್ ಗಿಚ್ ಆದ್ರೆ ಕಲ್ಲೆಸೆದು ಕೊಂದು ಬಿಡುವರು. ಅವಾಗ ಹೊರಗಡೆ ಬರುವಾಗಿಲ್ಲ. ಆದರೂ ಧೈರ್ಯ ತೆಗೆದುಕೊಂಡು ಏನಾದ್ರೂ ಆಗ್ಲಿ, ನನ್ನ ದೇವರ ಗೊಂಡೆಯನ್ನು ಮುಟ್ಟದೆ ನಾನು ನಿಂತಿರ್ಗಿ ಹೋಗಿ. ಹಲ್ಲೆಲೂಯಾ. ತೆವಳ್ಕೊಂಡು ಬಂದು ಒದ್ದಾಡಿಕೊಂಡು ಯಾರು ತುಳಿದ್ರೋ, ಯಾರು ಏನ್ ಮಾಡಿದ್ರೋ, ಆ ಸಹೋದರಿ ಬಂದು ಬಟ್ಟೆಯನ್ನು ಮುಟ್ಟಿದ ಕ್ಷಣವೇ ಅದ್ಭುತ. ಹಲ್ಲೆಲೂಯಾ. ಅದಕ್ಕೆ ನಾನು ನಿಮಗೆ ಮುಂಚೆಯೇ ಪ್ರಶ್ನೆ ಕೇಳಿದೆ, ನಿನ್ನ ದೇವರನ್ನ ನೀನು ಯಾವ ರೀತಿಯಾಗಿ ನೋಡ್ತಾ ಇದೀಯಾ? 100 ಜನ ಆತನ ಸುತ್ತ ಇರುವುದು, ಆದ್ರೆ ಸಹೋದರಿ ನೋಡಿದಂತ ನೋಟವೇ ಬೇರೆ. ಹಲ್ಲೆಲೂಯಾ. ಅವಳು ನೋಡಿದ ನೋಟ ಬೇರೆ, ಅವಳು ನೋಡಿದ ನೋಟ ವ್ಯತ್ಯಾಸವಾಗಿದ್ದದಕ್ಕೆ ಆ ವ್ಯತ್ಯಾಸದ ಬಿಡುಗಡೆನ ಆ ಕ್ಷಣದಲ್ಲೇ ಹೊಂದಿಕೊಂಡಳು. ಹಲ್ಲೆಲೂಯಾ. ನಿನ್ನ ದೇವರನ್ನ ನೀನು ಹೇಗೆ ನೋಡ್ತಾ ಇದ್ದೀಯ? ಎಲ್ಲರಿಗೂ ಗೊತ್ತಿರುವಂತ ವಾಕ್ಯವೇ, ಎಲ್ಲರಿಗೂ ತಿಳಿದ ವಾಕ್ಯವೇ, ಎಲ್ಲರಿಗೂ ಅರಿತ ವಾಕ್ಯವೇ ನಿಜ. ಆದ್ರೆ ಅದರಲ್ಲಿರುವ ರಹಸ್ಯ, ನಿನ್ನ ದೇವರನ್ನ ನೀನು ಯಾವ ರೀತಿಯಾಗಿ ನೋಡ್ತಾ ಇದ್ದೀಯ? ಆತನ ಒಂದು ಶಬ್ದಕ್ಕೆ ಮಹಾದೇವ ದಾರುಗಳು ತಡಮ್ಮನೆ ಕೆಳಗೆ ಬೀಳ್ತದೆ. ಹಲ್ಲೆಲೂಯಾ. ಯಾಕೆ ನಿನ್ನ ಜೀವಿತದಲ್ಲಿ ಇನ್ನೂ ಅದ್ಭುತವನ್ನು ನೀನು ಹೊಂದಿಕೊಂಡಿಲ್ಲ? ಯಾಕೆ ಆಶೀರ್ವಾದವನ್ನು ಹೊಂದಿಕೊಂಡಿಲ್ಲ? ಯಾಕೆ ಬಿಡುಗಡೆಯನ್ನು ಹೊಂದಿಕೊಂಡಿಲ್ಲ? ಕಾರಣ ನೀನು ನೋಡುವ ನೋಟ ಬೇರೆ. 100 ಜನ ಸುತ್ತ ಇದ್ರು ನೋಡ್ರಿ, ಅವ್ರ ತರ ನೋಡ್ಕೊಂಡ್ ಕೂತಿದ್ದೀವಿ. ಏಸಪ್ಪ ಏನಾದ್ರು ಮಾಡ್ತಾರಾ? ಏನಾದ್ರು ಹೇಳ್ತಾರಾ? ಹಲ್ಲೆಲೂಯಾ. ಇದೀರಾ? ಅಯ್ಯೋ. ಹಲ್ಲೆಲೂಯಾ. ಏನಾದ್ರು ಮಾಡ್ತಾರಾ? ನೋಡ್ತಾರಾ? ಏನಾದ್ರು ಹೇಳ್ತಾರಾ? ನೀನು ಕೇಳದೆ ದೇವರೇನು ಮಾಡೋದು? ಹಲ್ಲೆಲೂಯಾ. ನೀನು ಕೇಳದೆ ದೇವರೇನು ಕೊಡೋದಿಲ್ಲ. ಆದ್ರೆ ಈ ಸಹೋದರಿ ಕೇಳದೆ ಹೊಂದಿಕೊಂಡಳು. ಹಲ್ಲೆಲೂಯಾ. ಕೇಳಲಿಲ್ಲ, ಅಪ್ಪ ನನ್ನ ಮುಟ್ಟಪ್ಪ, ಗುಣಪಡಿಸಪ್ಪ ಹೇಳಕ್ಕಾಗೋದಿಲ್ಲ, ಅಶುದ್ಧಳು. ಆತನನ್ನ ಮುಟ್ಟಿದ್ರೆ ಸಾಕು, ನನಗೆ ಏನು ಬೇಕೋ ಅದು ಸಿಗ್ತದೆ ಅಂತ ಒಂದು ನಂಬಿಕೆ. ಹಲ್ಲೆಲೂಯಾ. ಪ್ರತಿ ಭಾನುವಾರ ಆಲಯಕ್ಕೆ ಬರುವಾಗ ಇದೇ ಉದ್ದೇಶದೊಟ್ಟಿಗೆ ಎಕ್ಸ್ಪೆಕ್ಟೇಷನ್ಗೆ ಬರ್ತೀರಾ? ಇವತ್ತು ನಾನು ದೇವರ ಸನ್ನಿಧಿಯಲ್ಲಿ ಹೋಗ್ತಾ ಇದ್ದೇನೆ, ನನಗೆ ಅವಶ್ಯಕತೆ ಇದೆ, ದೇವರು ಪೂರೈಸ್ತಾನಂತ ನಂಬಿಕೆಯೊಟ್ಟಿಗೆ ಬರ್ತಾ ಇದ್ದೀರಾ? ಹಲ್ಲೆಲೂಯಾ. ನಂಬಿಕೆಯೊಟ್ಟಿಗೆ ಬರ್ತಾ ಇದ್ದೀರಾ? ಆ ನಂಬಿಕೆ ಇಲ್ಲದೆ ನಾವು ದೇವರ ಬಳಿಯಿಂದ ಏನನ್ನು ಹೊಂದಿಕೊಳ್ಳಲು ಸಾಧ್ಯವೇ ಇಲ್ಲ. ಸಹೋದರಿ ಗುಣ ಆದಳು. 12 ವರ್ಷದಿಂದ ಕಷ್ಟಪಟ್ಟದ್ದು ಕ್ಷಣದಲ್ಲಿ ಬದಲಾಗಿ. ಹಲ್ಲೆಲೂಯಾ. ಈ 12 ತಿಂಗಳು ನೀನು ಕಷ್ಟಪಟ್ಟದ್ದಾಗಿರಬಹುದು, ಒಂದು ನಂಬಿಕೆ ಸಾಕು. ಕ್ಷಣದಲ್ಲಿ ಈ ವರ್ಷ ಮುಗಿಸೋಳಗೆ ದೇವರು ನಿನಗೆ ಮಾಡುವಂತ ಅದ್ಭುತವನ್ನು ಮಾಡ್ತಾನೆ. ನಂಬಿಕೆ. ಅವಳು ಆತನ ಗೊಂಡೆಯನ್ನು ಮುಟ್ಟಿದ್ರೆ ಸಾಕಂಬ ಒಂದೇ ನಂಬಿಕೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಗೊಂಡೆಯನ್ನು ಮುಟ್ಟಿದ್ರೆ ಸಾಕಪ್ಪ. ಇಷ್ಟು ದಿನ ಇದ್ದಂತ ಅವಮಾನ, ನಿಂದನೆ, ರೋಗ, ಬಾಧೆ ಎಲ್ಲವೂ ಕ್ಷಣದಲ್ಲಿ ಬದಲಾಗಿ ಹೋಗ್ತದಪ್ಪ. ಅವಳಲ್ಲಿ ನಂಬಿಕೆ, ಗಾಢವಾದ ನಂಬಿಕೆ ನಮ್ಮಲ್ಲಿದೆಯಾ? ನಮ್ಮಲ್ಲಿದೆಯಾ? ಹಲ್ಲೆಲೂಯಾ. ನಿಮ್ಮನ್ನು ನಾನು ಕೊರತೆ ಹೇಳ್ತಾ ಇಲ್ಲ, ನಿಮ್ಮಲ್ಲಿ ಇಲ್ಲ ಅಂತ ನಾನು ಚುಚ್ಚಿಯೋ ತೋರಿಸ್ತಾ ಇಲ್ಲ.
ಆದ್ರೆ ನಾವು ಯಾಕೆ ಇನ್ನೂ ಆಶೀರ್ವಾದ ಹೊಂದಿಕೊಳ್ಳುತ್ತಿಲ್ಲ ಅಂತ ನಾನು ನಿಮಗೆ ಹೇಳ್ತಾ. ಹಲ್ಲೆಲೂಯಾ. ಗಂಡ ಬದಲಾಗಬೇಕಾ, ಹೆಂಡತಿ ಬದಲಾಗಬೇಕಾ, ಮಕ್ಕಳು ಬದಲಾಗಬೇಕಾ, ನಿನ್ನ ಪರಿಸ್ಥಿತಿ ಬದಲಾಗಬೇಕಾ, ನಿನ್ನ ಕುಟುಂಬ ಕಟ್ಟಲ್ಪಡಬೇಕಾ, ಗಂಡನ ಹೆಂಡತಿ ಒಟ್ಟಿಯಾಗಿ ಬದುಕಬೇಕಾ, ಮಕ್ಕಳು ಒಳ್ಳೆಯ ಪರಿಸ್ಥಿತಿಗೆ ಬರಬೇಕಾ, ನೀವು ದೇವರಲ್ಲಿ ನಾನು ಆತನ ಅಭಿಷೇಕವನ್ನು ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು, ಅನ್ಯ ಭಾಷೆಯಿಂದ ವರಗಳಿಂದ ಫಲಗಳಿಂದ ತುಂಬಿಸಲ್ಪಡಬೇಕು, ಲೋಕದ ಕಡೆ ಹೋಗಿ ನಾನು ಸುವಾರ್ತೆಯನ್ನು ಸಾರಬೇಕೆಂಬ ಬಯಕೆ ಆಸೆ ನಿನ್ನಲ್ಲಿ ಇದೆಯಾ? ಇರುವುದಾದ್ರೆ ನಿನ್ನ ನಂಬಿಕೆ ಸಾಕು. ಮತ್ತೇನು ದೇವರು ನಿನ್ನ ಬಳಿ ಕೇಳುವುದಿಲ್ಲ, ಇನ್ನೇನು ಬೇಕಾಗಿಲ್ಲ. ಎಲ್ಲವೂ ಆತನದೇ. ಈ ಭೂಮಿಯಲ್ಲಿರೋ ಸರ್ವವೂ ಆತನದೇ. ನೀವು ನಾವು ನಮಗಿರುವುದೆಲ್ಲವೂ ಆತನದೇ. ಆತನ ಶಬ್ದಕ್ಕೆ ಕಾಡುಗಳು ಹೊರಡುತ್ತದೆ, ಆತನ ಶಬ್ದಕ್ಕೆ ಮಿಂಚುಗಳು ತಳತಳಿಸುತ್ತದೆ, ಆತನ ಒಂದು ಶಬ್ದಕ್ಕೆ. ಹಲ್ಲೆಲೂಯಾ. ನೋಡ್ರಿ, ಆತನ ಪಟ್ಟಿಯಲ್ಲಿಯೇ ಅಂತ ದೇವರ ಅಭಿಷೇಕ ಇರುವುದಾದ್ರೆ ಆತನ ಶಬ್ದ ಬಂದ್ರೆ ಏನ್ ಮಾಡ್ತದೆ? ಹಲ್ಲೆಲೂಯಾ. ಆತನ ಶಬ್ದ ಬರುವುದಾದ್ರೆ ಏನ್ ಮಾಡ್ತದೆ? ಆ ಸಹೋದರಿಯಾಗೆ ನೀನು ಆಶೀರ್ವಾದನ, ಬಿಡುಗಡೆಯನ್ನ, ಸಮಾಧಾನವನ್ನ, ಸಂತೋಷವನ್ನು ಹೊಂದಿಕೊಳ್ಳಬೇಕೆಂದ್ರೆ ನಮಗೋಸ್ಕರ ಒಬ್ಬ ವರದ ಮಗನು ಹುಟ್ಟಿದ್ದಾನೆ. ಆತನ ಹೆಸರು ಪರಾಕ್ರಮಿಯಾದ ದೇವರು. ಪರಾಕ್ರಮ ಆತನ ಪಟ್ಟೆಯಲ್ಲಿ, ಆತನ ಶಬ್ದದಲ್ಲಿ, ಆತನ ನೋಟದಲ್ಲಿ, ಆತನ ನೆರಳಿನಲ್ಲಿ, ಆತನ ನಡೆಯಲ್ಲಿ, ಆತನ ನುಡಿಯಲ್ಲಿ ಎಲ್ಲವೂ ತುಂಬಿದೆ. ಹಲ್ಲೆಲೂಯಾ. ಆಶ್ರಮರಿಗೆ ದೇವರೊಂದು ಹಾಡನ್ನು ಕೊಟ್ಟರು. ಹಲ್ಲೆಲೂಯಾ, ಸ್ತೋತ್ರ. ಅದ್ಭುತ 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 ಯೇಸು, ಅದ್ಭುತ 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 ನನ್ನ ಯೇಸು, ಅದ್ಭುತ. ನೀ ನಿಂತರೂ ಅದ್ಭುತ, ನೀ ನಡೆದರೂ ಅದ್ಭುತ, ನಿನ್ನ ನೋಟವೇ ಅದ್ಭುತ, ನಿನ್ನ ಮಾತೇ ಅದ್ಭುತ. ಅದ್ಭುತ 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 ನನ್ನ ಯೇಸು, ಅದ್ಭುತ 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 ನನ್ನ ಯೇಸು, ಅದ್ಭುತ 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 ನನ್ನ ಯೇಸು, ಅದ್ಭುತ 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 ನನ್ನ ಯೇಸು, ಅದ್ಭುತ. ನೀ ಆದಿ ಸಂಭೂತನು, ಸರ್ವವಾಳುವವನು, ಅತಿ ಪರಿಶುದ್ಧನು, ಹಿಂದೆಂದು ಮಾರ್ಪಡದವ. ಅದ್ಭುತ 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 ನನ್ನ ಯೇಸು, ಅದ್ಭುತ 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 ನನ್ನ ಯೇಸು, ಅದ್ಭುತ. ಹಲ್ಲೆಲೂಯಾ. ಸರ್ವ ಅದ್ಭುತವು, ಸರ್ವ ಅತಿಶಯವು, ಸರ್ವ ಪರಾಕ್ರಮವು ದೇವರಲ್ಲಿ ಅಡಗಿದೆ. ಪ್ರಿಯ ಸಹೋದರನೇ, ಸಹೋದರಿಯೇ, ಅದನ್ನ ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ. ಅದನ್ನೇನ್ ಮಾಡಬೇಕು? ಹೊಂದಿಕೊಳ್ಳಬೇಕು. ನೋಡ್ರಿ, ನೀವು ಮೊಬೈಲ್ ಚಾರ್ಜ್ ಹಾಕಿದ್ರೆ ಆ ಮೊಬೈಲ್ ಏನ್ ಮಾಡುತ್ತೆ ಹೇಳ್ರಿ? ಮೊಬೈಲ್ ನೀವು ಚಾರ್ಜ್ ಹಾಕಿದ್ರೆ ಮೊಬೈಲ್ ಏನ್ ಮಾಡುತ್ತೆ? ಚಾರ್ಜ್ ಆಗತ್ತೆ ಅಂದ್ರೆ ಚಾರ್ಜ್ ಆಗತ್ತೆ ಅಂದ್ರೆ ಏನರ್ಥ? ಕರೆಂಟ್ ಇದೆಯಲ್ಲ, ಕರೆಂಟ್ ನ ಒಳಗೆ ಎಳ್ಕೊಳ್ಳುತ್ತೆ. ಹೌದಾ ಇಲ್ಲ? ಚಾರ್ಜ್ ಹಾಕಿದ ಏನಾಗುತ್ತೆ? ಒಳಗೆ ಒಂದು ರಿಸೀವರ್ ಇರುತ್ತೆ. ಆ ಪವರ್ನ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳ್ಕೊಳ್ಳೋ, ಅದಕ್ಕೆ ತಲೆ ಕೊಡೋದು. ಆ ತಲೆ ಏನ್ ಮಾಡುತ್ತೆ? ಪವರ್ನ ಎಳೆದು ಮೊಬೈಲ್ ಒಳಗೆ ತುಂಬಿಸುತ್ತೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಕರೆಂಟ್ ಇದ್ದ ಹಾಗೆ ನಾವು ಸಣ್ಣ ಮೊಬೈಲ್ ಇದ್ದ ಹಾಗೆ. ಹಲ್ಲೆಲೂಯಾ. ಎಳ್ಕೋಬೇಕು. ಎಷ್ಟು ಎಳ್ಕೊತೀವೋ ಅಷ್ಟು ಓಡಕ್ಕಾಗತ್ತೆ. ಎಷ್ಟು ಎಳ್ಕೊಳ್ತೀವೋ ಅಷ್ಟು ಬ್ರೈಟ್ ಆಗಿರ್ತೀವಿ. ಎಷ್ಟು ಎಳ್ಕೊಳ್ತೀವೋ ಅಷ್ಟು ಆಶೀರ್ವಾದವಾಗಿರ್ತೀವಿ. ಇಲ್ಲ, ನಿಮ್ ಪೋರ್ಟೇ ಕೆಟ್ಟೋಗಿದ್ರೆ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಓಡೋವರೆಗೂ ಓಡ್ತೀರಾ, ಹೋಗೋವರೆಗೂ ಹೋಗುತ್ತೆ. 10% ಬಂದಿದ್ದು 10% ಇದು ಚಾರ್ಜ್ಗೆ ಹಾಕು ಅನ್ನತ್ತೆ. ನೀವು ಎಷ್ಟೇ ಚಾರ್ಜ್ ಹಾಕಿದ್ರು ಏರ್ಲಿಲ್ಲ ಅಂದ್ರೆ ಲಾಸ್ಟಿಗೆ ಹೋಗ್ಬಿಡೋದೆ ಡಂಗನ. ಮೊಬೈಲ್ ರೀ, ನಾವಲ್ಲ, ಯಾರು ಮುಗೀತು, ಏನ್ ಪ್ರಯೋಜನಕ್ಕೆ ಬರೋಲ್ಲ. ಚಾರ್ಜ್ ಇಲ್ದಿರೋ ಮೊಬೈಲ್ ಇಟ್ಕೊಂಡು ಏನ್ ಮಾಡೋದು? ಅದಕ್ಕೆ ಬೇಸಿಕ್ ಸೆಟ್ಟೇ ಎಷ್ಟೇ ಬರೋ 4 ದಿವಸ ಬರುತ್ತೆ. ಇದೀರಾ? ಹಲ್ಲೆಲೂಯಾ. ಆ ಸಹೋದರಿ ಯೇಸು ಕ್ರಿಸ್ತನಲ್ಲಿದ್ದಂತ ಆ ಅಭಿಷೇಕವನ್ನ ಹೇಳ್ಕೊಂಡು, ನೀವ್ ಹೇಳ್ಕೊಳ್ತಾ ಇದ್ದೀರಾ?
ಆಲಯಕ್ಕೆ ಪ್ರತಿ ವಾರ ಬಂದಾಗ ಆ ಅಭಿಷೇಕವನ್ನು ಎಳೆದುಕೊಳ್ತಾ ಇದ್ದೀರಾ, ತುಂಬಿಸಿಕೊಳ್ತಾ ಇದ್ದೀರಾ. ಸ್ವಾಮಿ, ಈ ವಾರ ಎಲ್ಲ ನಾನು ಓಡಬೇಕು, ಈ ವಾರ ಎಲ್ಲ ಪ್ರಾರ್ಥನೆ ಮಾಡಬೇಕು, ಈ ವಾರ ಎಲ್ಲ ಉಪವಾಸ ಮಾಡಬೇಕು, ಈ ವಾರವೆಲ್ಲ ನನ್ನ ಕುಟುಂಬದಲ್ಲಿ ಇರಬೇಕು, ಈ ವಾರ ಎಲ್ಲ ಬಿಸ್ನೆಸ್ ಮಾಡಬೇಕು. ನಿನ್ನ ಅಭಿಷೇಕವನ್ನು, ನಿನ್ನ ಪ್ರಸನ್ನತೆ, ನನ್ನ ಜ್ಞಾನವನ್ನ ನನಗೆ ಕೊಡಪ್ಪ ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಕೆಟ್ಟೋಗಿರೋ ಮೊಬೈಲ್ ತರ ಬಂದ ಹಾಗೆ ಬಂದು ಕೂತು ಹೋಗ್ತಾ ಇದ್ದೀರಾ? ಸಮಯ ಆಗ್ಬಿಡ್ತಾ? ಸ್ತೋತ್ರ. ಇನ್ನು ಒಂದೇ ಒಂದು ಪಾಯಿಂಟ್ ನಾನು ಹಿಡಿರೋದು, ಇನ್ನು 4, 5, 6, 7 ಇದೆ. ಅಷ್ಟೆಲ್ಲ ಹೇಳ್ಬಿಟ್ರೆ ಮುಗೀತು. ಬ್ರದರ್ ಟೈಮ್ ಆಗೋಯ್ತು, ಬಿಟ್ಬಿಡ್ರಿ. ಅಲ್ಲೇಲೂಯಾ. ಆಲ್ರೆಡಿ ಅನ್ಕೊಂಡಿರ್ತೀರ 10:30 ಆಗ್ಬಿಡುತ್ತೆ ಬ್ರದರ್ ಮುಗ್ಸಕ್ಕೆ. ರೈಟ್, ಇರ್ಲಿ ಇಲ್ಲಿ. ಅಲ್ಲೇಲೂಯಾ. ಈ ವರ್ಷದ ಏನು ಕ್ಯಾಲೆಂಡ್ರಲ್ಲಿ ಟೈಮಿಂಗ್ಸೇ ಹಾಕಿಲ್ಲ ನಾವು. ಮುಂಚೆ 10 ಗಂಟೆ ಅಂತ ಹಾಕಿದ್ವಿ, ಟೈಮಿಂಗ್ಸ್ ಇಲ್ಲ. 8 ಗಂಟೆಗೆ ಸ್ಟಾರ್ಟ್ ಆದರೆ 10:30, 10:15, 10:45, 11 ಗಂಟೆಗೆ ಇನ್ನೊಂದು ಆರಾಧನೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಷ್ಟು ಬೇಗ ಎಲ್ಲ ಮುಗಿಸ್ಬಿಡೋಣ. ಇದ್ದೀರಾ? ಅಲ್ಲೇಲೂಯಾ. ಆರಾಧನೆ ಎಲ್ಲ ಮುಗಿಸಿಕೆ ವಾಕ್ಯಕ್ಕೆ ಸಮಯ ಸಿಗೋದು ಬಹಳ ಕಮ್ಮಿ. ವಾಕ್ಯನೇ ನಮ್ಮನ್ನು ನಡೆಸೋದು, ವಾಕ್ಯನೇ ನಮ್ಮನ್ನ ಆಶೀರ್ವಾದ ಮಾಡೋದು. ಅಲ್ಲೇಲೂಯಾ. ವಾಕ್ಯ ಎಂಬ ಬೀಜ ಬಿತ್ತಲ್ಪಟ್ರೇನೆ 100ರಷ್ಟಾದ ಫಲವು ನಾವು ಕೊಡಲ್ಪಡ್ತದೆ. ಅಲ್ಲೇಲೂಯಾ. ಅದರಿಂದ ದೇವರ ಬಳಿಯಿಂದ ನಾವು ಎಳೆದುಕೊಳ್ಬೇಕು. ಪ್ರತಿ ವಾರ ಬಂದಾಗ ಎಷ್ಟಾಗತ್ತ ಅಷ್ಟು ಹೇಳಿರಿ. ನೋಡ್ರಿ ನಿಮ್ಮ ಜೀವಿತ ಯಾವ ರೀತಿಯಾಗಿ ಬದಲಾಗ್ತದೆ. ಹಲ್ಲೆಲೂಯಾ. ಆಲಯಕ್ಕೆ ಬಂದು ಆಚೆ ಹೋಗುವಾಗಲೇ ನಮ್ಮಲ್ಲಿ ವ್ಯತ್ಯಾಸ ಬರಬೇಕು. ಪ್ರಿಯ ಸಹೋದರನೇ ಸಹೋದರಿ, ವ್ಯತ್ಯಾಸ ಯಾಕೆ ಆಲಯಕ್ಕೆ ಬರ್ತೇವೆ? ಆ ಅಭಿಷೇಕವನ್ನ, ಸಾನ್ನಿಧ್ಯವನ್ನು ಹೊಂದಿಕೊಳ್ಳೋದಕ್ಕೆ. ನಾಳೆ ಏನ್ ನಡೆಯುತ್ತೋ ಗೊತ್ತಿಲ್ಲ. ದೇವರ ಸನ್ನಿಧಿಗೆ ಒಂದು, ಸ್ವಾಮಿ ಈ ವಾರವೆಲ್ಲ ನೀನು ನೋಡ್ಕೋಬೇಕು, ನನಗೆ ಗೊತ್ತಿಲ್ಲ, ನನ್ನದೆಲ್ಲ ನಿನ್ನದು, ನನ್ನ ಬಿಸ್ನೆಸ್ ಆಗಲಿ ಕುಟುಂಬವಾಗಲಿ ನಿನ್ನದು. ನೀವು ಒಪ್ಪಿಸಿಕೊಟ್ರು ವಾರದ ಬೇಕಾದ ಅಭಿಷೇಕವನ್ನು, ಆಶೀರ್ವಾದ ಹೊಂದಿಕೊಂಡು ಹೋಗುವಾಗ ಅಲ್ಲಿ ಒಂದು ವ್ಯತ್ಯಾಸ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಡೆಯದಾಗಿ ಒಂದು ವಾಕ್ಯವನ್ನು ಮಾತ್ರ ನಾನು ಓದಿ ಮುಗಿಸಿಕೊಳ್ತೇನೆ, ಸಮಯ ಇಲ್ಲ. ರೈಟ್. ಈಗ ಸಹೋದರಿ ಗುಣ ಆಗಿಬಿಟ್ಲು. ಯೇಸು ಸ್ವಾಮಿ ಅವಳನ್ನ ಅಪ್ಪಿಕೊಂಡು, ಮಗಳೇ ಭಯಪಡಬೇಡ, ನೀನು ಸಂತೋಷವಾಗಿ ಬದುಕಿ ಹೋಗು ಅಂತ ಕಳಿಸ್ಬಿಟ್ರು. ಹೌದಾ? 35ನೇ ವಾಕ್ಯವನ್ನು ಓದಿಕೊಳ್ಳುವಾಗ, ಆತನು ಇನ್ನು ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವರು ಬಂದು, ನಿನ್ನ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು ಅಂದರು. ಅವರು ಆಡಿದ ಮಾತನ್ನು ಏಸು ಲಕ್ಷ್ಯ ಮಾಡದೆ ಸಭಾಮಂದಿರದ ಅಧಿಕಾರಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ಮತ್ತು ಆತನು ಪೇತ್ರ, ಯಾಕೋಬ, சாக்கு அவர் இப்படி பேசிக்கொண்டிருக்கையில் ஜெப ஆலய தலைவனுடைய வீட்டிலிருந்து சிலர் வந்து, உம்முடைய குமாரத்தி மரித்து போனால் இனி ஏன் போதகரை வருத்தப்படுத்துகிறீர் என்றார்கள். அவர்கள் சொன்ன வார்த்தையை இயேசு கேட்டவுடனே ஜெப ஆலய தலைவனை நோக்கி, பயப்படாதே, விசுவாசம் உள்ளவனாயிரு என்று சொல்லி பேதுருவையும் யாக்கோபையும் யாக்கோபின் சகோதரன் யோவானையும் தவிர வேறு ஒருவரும் தம்மோடு வருகிறதற்கு இடம் ಕೊಡಾமல் போதும். ಹಲ್ಲೆಲೂಯಾ. ನೋಡ್ರಿ, ಯೇಸು ಕ್ರಿಸ್ತನ ಸಹೋದರಿಗೆ ಆದ್ರೆ ಹೇಳ್ತಾ ಇದ್ದಾನೆ, ಸರಿಮಾ ನೀನ್ ಗುಣ ಆಗ್ಬಿಟ್ಟೆ, ಇನ್ಯಾರು ನಿನ್ನ ಅವಮಾನ ಪಡಿಸೋದಿಲ್ಲ, ನೀನ್ ಚಂದವಾಗಿರು, ಆರೋಗ್ಯವಾಗಿರು ಅಂತ ಹೇಳಿ ಮಾತನಾಡ್ತಾ ಇದ್ದಾಗಲೇ ಯಾರು ಯೇಸು ಸ್ವಾಮಿನ ಅವ್ರ ಮನೆಗೆ ಕರ್ಕೊಂಡ್ಬರ್ತಾರೆ ನೋಡ್ರಿ, ಯಾಯೀರ ಎಂಬ ಅಧಿಕಾರಿ ಅವರ ಮನೆಯಿಂದ ಆಳುಗಳು ಬಂದು, ಅಯ್ಯ ನಿನ್ನ ಮಗಳು ಸತ್ತೋಗ್ಬಿಟ್ಲು, ನೀ ಯಾಕೆ ಕರ್ಕೊಂಡ್ಬರ್ತೀಯ? ಚೆನ್ನಾಗಿರ್ಬೇಕಾದ್ರೆ ಕರ್ಕೊಂಡ್ ಪ್ರೇಯರ್ ಮಾಡಿದ್ರೆ ಏನಾಗಿರೋದು? ಏನೋ ಒಂದು ಬಿಡುಗಡೆ ಆಗಿರೋದು. ನೀವು ಬರ್ತಾ ಬರ್ತಾ ಇಲ್ಲೇ ಟೈಮ್ ಮಾಡಿಬಿಟ್ರಿ, ಈಗ ಏನಾಯ್ತು? ಮಗು ಸತ್ಯವಾಯ್ತು. ಅದಕ್ಕೆ ಬೇಡ, ಗುರುವಿಗೆ ಏನು ಮಾಡಿಬಿಡ್ರಿ, ತೊಂದರೆ ಕೊಟ್ಬಿಟ್ರಿ, ಬರ್ರಿ ಮುಂದೆ ಮಾಡಬೇಕಾದ ಕಾರ್ಯಗಳನ್ನು ಮಾಡಬೇಕು, ನೀವು ಇಲ್ಲದೆ ಏನು ಮಾಡೋಕ್ಕಾಗಲ್ಲ, ಬರ್ರಿ ಅಂತ ಹೇಳಿದಾಗ, ಇದನ್ನು ಹೇಳಿದಂಥ ಶಬ್ದವನ್ನ ಯಾರು ಕೇಳಿದ್ರು? ಯೇಸು ಕ್ರಿಸ್ತನ ಕೇಳಿ. ನೋಡ್ರಿ ಅಲ್ಲಿ ಎಷ್ಟು ಸ್ಪಷ್ಟವಾದ ಚಂದವಾದ ಮಾತನ್ನು ಹೇಳ್ತಾರೆ. ಅಲ್ಲಿ ನೋಡ್ರಿ, ಆ ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ ಸಭಾ ಮಂದಿರದ ಅಧಿಕಾರಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ದಾರೆ ಸಭಾ ಮಂದಿರದ ಅಧಿಕಾರಿಗೆ? ಹೆದರ್ಬೇಡ, ನಿನ್ ಮಗಳು ಸತ್ತೋಗ್ಬಿಟ್ಲು, ಅಯ್ಯೋ ಏನಾಯ್ತೋ ಎತ್ತಾಯ್ತೋ, ಅಂಜಬೇಡ, ನಾನಿದ್ದೀನಿ. ಹಲ್ಲೆಲೂಯಾ. ಅಂಜಬೇಡ. ಏನಿರಲಿ, 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 ಯಾರ ಮೇಲೆ? ಯಾರ ಮೇಲೆ? ಯೇಸು ಕ್ರಿಸ್ತನ ಮೇಲೆ. ಸಹೋದರನೇ, ಅಂಜಬೇಡ, ನಂಬಿಕೆ ಮಾತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇನೇ ಮಾತು ದೇವರು ನಿಮಗೂ ಹೇಳ್ತಾ ಇದ್ದಾರೆ. ಪರಿಸ್ಥಿತಿಗಳು ಹದಗೆಟ್ಟು ಹೋಗಿದ್ಯಾ?
ಓ ಜೀವಂತವಿದ್ದ ಕಾರ್ಯಗಳು ಸತ್ತು ಹೋಗಿದೆಯಾ? ಓ 11 ತಿಂಗಳು ಯಾವುದೇ ಅದ್ಭುತವನ್ನ ಕಾಣದೆ ಕೂತ್ಕೊಂಡಿದ್ಯಾ? ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ಸಹೋದರನೇ ಸಹೋದರಿಯೇ, ಅಂಜಬೇಡ. ಹಲ್ಲೆಲೂಯಾ. ನಂಬಿಕೆ ಮಾತ್ರ, ನಂಬಿಕೆ ಮಾತ್ರ. ಇಲ್ಲಿ ಪರಿಸ್ಥಿತಿಯನ್ನ ನೋಡಿ ನಂಬಿಕೆ ಕಳ್ಕೋಬೇಡ. ಹಲ್ಲೆಲೂಯಾ. ನಾವೇನ್ ಮಾಡ್ತೇವೆ? ಪರಿಸ್ಥಿತಿಗಳನ್ನ ನೋಡಿ ದೇವರ ಮೇಲೆ ಏನಾಗ್ತದೆ ಹೇಳ್ರಿ, ಅಯ್ಯೋ ಹಲ್ಲೆಲೂಯಾ, ಯಾಕೋ ತುಂಬಾ ಎನರ್ಜೆಟಿಕ್ ಆಗಿದ್ರಿ, ಈಗ ಹಂಗೆ ಡೌನ್ ಆಗ್ಬಿಟ್ರಪ್ಪ, ಮೊಬೈಲ್ ಚಾರ್ಜ್ ತೆಗೆದಂಗೆ ಪೂರ್ತಿ ಜೀರೋ ಆಗ್ಬಿಟ್ಟಿದೆ ಇದೀರಾ, ಅಯ್ಯೋಯ್ಯೋ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಏನ್ ಹೇಳ್ತಾ ಇದ್ದಾರೆ? ಅಂಜಬೇಡ ಮಗನೇ ಮಗಳೇ, ನಂಬಿಕೆ ಮಾತ್ರ ಇರಲಿ. ಅಂಜಬೇಡ, ನಾನಿದ್ದೀನಿ, ನಾನಿನ್ನು ಜೀವಂತವಾಗಿದ್ದೇನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ನಾನಿನ್ನು ಜೀವಂತವಾಗಿದ್ದೇನೆ, ಭಯಪಡಬೇಡ, ಅಂಜಬೇಡ. ಯಾಯೀರನ ಆ ಒಂದು ಅಧಿಕಾರಿಗೆ ಹೇಳ್ತಾ ಇದ್ದಾರೆ, ಭಯಪಡಬೇಡ, ಅಂಜಬೇಡ, ನಾನಿದ್ದೀನಿ. ನಂಬಿಕೆ ಮಾತ್ರ ಇಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತ? ನಂಬಿಕೆ ಮಾತ್ರ ಇಡು, ಎಲ್ಲ ಬದಲಾಗ್ತದೆ. ನಂಬಿಕೆ ಮಾತ್ರ ಇಡು, ಪರಿಸ್ಥಿತಿಯನ್ನ ನೋಡಬೇಡ, ಜನರ ಮಾತುಗಳನ್ನ ಕೇಳಬೇಡ. ಮುಗಿದೋಯ್ತು, ಆಗೋಯ್ತು, ಇನ್ಯಾಕೆ ಪ್ರಾರ್ಥನೆಗೆ ಹೋಗ್ತೀಯಾ, ಇನ್ನೇನು ಉಪವಾಸ ಮಾಡ್ತೀಯಾ, ಇನ್ನೇನು ಅಲ್ಲಿಗೆ ಹೋಗ್ತೀಯಾ, ಇನ್ನೇನು ಅದನ್ನ ಮಾಡ್ತೀಯಾ, ಇನ್ನೇನು ಇದನ್ನ ಮಾಡ್ತೀಯಾ. ಜನರ ಮಾತನ್ನ ಕೇಳಬೇಡ, ಪರಿಸ್ಥಿತಿಗಳನ್ನ ನೋಡಬೇಡ. ದುಃಖ, ಓ ಕಷ್ಟ, ಸಹೋದರಿಗೆ ಮಗಳು ಸತ್ತೋಗ್ಬಿಟ್ಲು. ಹೇಳ್ರಿ, ನಿಮ್ಮ ಮಕ್ಕಳು ಸತ್ತೋದ್ರೆ ಹೆಂಗ್ ಸುಮ್ಮನೆ ಆರಾಮಾಗಿರ್ತೀರಾ? ಅಯ್ಯಯ್ಯೋ ಹೇಳ್ರಿ. ಈಗ ಪಾಪ ತಾತ ಸತ್ತೋದ್ರು, ಅವ್ರಿಗೆ 78-80 ವರ್ಷ ಇರ್ಬೋದು ಅನ್ಕೊಳ್ತೀನಿ. ಅವರನ್ನ ನೋಡ್ತಾ ಇರೋರೇ ಬಹಳ ದುಃಖ ತಳ್ಳಿ ಬರ್ತಾ ಇದೆ. ಈ ಮಗು ಇನ್ನು ಸಣ್ಣ ವರ್ಷದ ಮಗು ಸತ್ತು ಹೋಗ್ಬಿಟ್ಟಿದೆ. ತಂದೆಗೆ ದುಃಖ ತಡ್ಕೊಳಕ್ ಆಗ್ತಿಲ್ಲ. ಆದ್ರೆ ದೇವ್ರೇನು ಹೇಳ್ತಾ ಇದ್ದಾರೆ? ಪರಿಸ್ಥಿತಿಯನ್ನು ನೋಡಬೇಡ, ನಂಬಿಕೆ ಮಾತ್ರ ಇರಲಿ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಪರಿಸ್ಥಿತಿಗಳನ್ನ ನೋಡಬೇಡ, ಜನರ ಮಾತನ್ನ ಕೇಳಬೇಡ, ನಂಬಿಕೆ ಮಾತ್ರ ಇಡು, ನಂಬಿಕೆ ಮಾತ್ರ ಇಡು. ಓದಿಕೊಳ್ಳೋಣ, ಓದಿ ನಾವು ಮುಗಿಸಿಕೊಳ್ಳೋಣ. 40ನೇ ವಾಕ್ಯ ಓದಿಕೊಳ್ಳೋಣ. ಅವಳ ಕೈ 40 ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಆತನನ್ನು ಹಾಸ್ಯ ಮಾಡಿದರು. ಆದರೆ ಆತನು ಎಲ್ಲರನ್ನೂ ಹೊರಕ್ಕೆ ಕಳುಹಿಸಿ ಆ ಹುಡುಗಿಯ ತಂದೆ ತಾಯಿಗಳನ್ನು ತನ್ನೊಂದಿಗಿದ್ದವರನ್ನು ಹುಡುಗಿ ಇದ್ದಲ್ಲಿಗೆ ಕರಕೊಂಡು ಹೋಗಿ ಅವಳ ಕೈ ಹಿಡಿದು ತಲಿತಾ ಕೂಮ್ ಅಂದನು. ಆ ಮಾತಿಗೆ ಅಮ್ಮಣ್ಣಿ ಏಳನ್ನುತ್ತೇನೆ ಎಂದರ್ಥ. ಸಾಕು. ಹಲ್ಲೆಲೂಯಾ. ನೋಡ್ತೇವೆ, ಯೇಸು ಕ್ರಿಸ್ತನು ಒಂದು 3-4 ಜನ ಮಾತ್ರ ಕರ್ಕೊಂಡು ಅವರನ್ನೆಲ್ಲ ಅಲ್ಲೇ ನಿಲ್ಲಿಸಿ, ಯಾರು ಬರಬೇಡ್ರಿ ಅಂತ ಹೇಳಿ 3-4 ಜನ ಮಾತ್ರ ಕರ್ಕೊಂಡು ಆ ಒಂದು ಅಧಿಕಾರಿಯ ಮನೆಗೆ ಹೋದಾಗ ಅಲ್ಲಿರೋಲ್ಲ ಗೋಳಾಡ್ತಾ ಇದಾರೆ, ಅಳ್ತಾ ಇದಾರೆ, ಕೂಗಾಡ್ತಾ ಇದಾರೆ, ಕಿರ್ಚಾಡ್ತಾ ಇದಾರೆ. ಇದ್ದಿದ್ದಲ್ಲ ಊರ ಎಲ್ಲ ಇದು ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಹೇಳ್ತಾರೆ, ಶಾಂತವಾಗಿರಿ, ಯಾರು ಅಳ್ಬೇಡ್ರಿ, ಹುಡುಗಿನ ಏನ್ ಮನೆ ಇವನಿಗೆ ಉಚ್ಚಿಗೆ ಸಿಡಿದು ಬಿಟ್ಟಿದ್ಯಾ? ಇವನಿಗೆ ಉಚ್ಚಿಗೆ ಸಿಡಿದು ಬಿಟ್ಟಿದ್ಯಾ? ಸತ್ತೋಗ್ಬಿಟ್ರು, ನಾವೇ ನೋಡಿದೀವಿ, ಎಬ್ಬರಿಸಿದ್ವಿ, ಎಲ್ಲ ಮಾಡಿದ್ವಿ, ಡಾಕ್ಟರ್ ಟೆಸ್ಟ್ ಮಾಡಾಯ್ತು, ಎಲ್ಲ ಮಾಡಾಯ್ತು, ಏನಿಲ್ಲ. ಹಲ್ಲೆಲೂಯಾ. ಇವಯ್ಯ ಬಂದು ಇನ್ನೂ ನಿಜ ಮಾಡ್ತಾಳೆ ಅಂತಾನೆ ಏನ್ ಮಂಜ ಮರಿಯ ಎಲ್ಲ ನಗಾಡಿ ಏನ್ ಮಾಡ್ತಾ ಇದಾರೆ? ಯೇಸು ಕ್ರಿಸ್ತನನ್ನ ಏನ್ ಮಾಡ್ತಾ ಇದಾರೆ? ಹಾಸ್ಯ ಮಾಡ್ತಾ ಇದ್ದಾರೆ. ಆಮೇಲೆ ಇರೋರನ್ನೆಲ್ಲ ಕಳಿಸಿ ಒಳಗೋಗಿ ಒಂದು ಮಾತು, ಹಲ್ಲೆಲೂಯಾ, ಒಂದು ಮಾತು, ತಲಿತಾ ಕೂಮ್. ಹಲ್ಲೆಲೂಯಾ. ಜೋರಾಗಿ ಹೇಳಿರ್ತಾರ? ಹೇಳ್ರಿ, ಕೂಗಾಡಿರೋದನ್ನ ನೋಡಿ ಯೇಸು ಸ್ವಾಮಿ ಜೋರಾಗಿ ಕೂಗಿರ್ತಾರ? ತಲಿತಾ ಕೂಮ್ ಅಂದ್ರೆ ಅಮ್ಮಣ್ಣಿ, ಅದೇ ಮಾತು. ಕೆಳಗಿನ ವಾಕ್ಯ ಓದುವಾಗ ಕೂಡಲೇ ಆ ಹುಡುಗಿ ಎದ್ದು ನಡೆದಾಡು. ಆಕೆಗೆ ಅವಳಿಗೆ ಎಷ್ಟು ವರ್ಷ? 12 ವರ್ಷ. 12 ವರ್ಷದ ಮಗುಗೆ ಹೋಗಿ ತಲಿತಾ ಕೂಮ್ ಅಂದ್ರು. ಮಗು ಎದ್ದೊಳ್ತು, ಓಡಾಡ್ತು, ಊಟ ಗೀಟ ಮಾಡಿಸಿ ನಗಾಡೋದ್ರೆಲ್ಲ ಶಾಕ್ ಆಗ್ಬಿಟ್ಟಿರ್ತಾರೆ. ಈಗ ಹೊರಗಡೆ ಇದ್ದವ್ರಲ್ಲ, ಹೌದಾ? ಏನಾಗಿರ್ತಾರೆ? ಎಲ್ಲ ಶಾಕ್. ಇಂಥ ಒಂದು ಅದ್ಭುತವನ್ನ ಇದುವರೆಗೂ ಅವ್ರ ಜೀವಿತದಲ್ಲಿ ನೋಡೇ ಇಲ್ಲ. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವಿತದಲ್ಲಿ ಏನ್ ಸತ್ತು ಹೋಗಿದೆ, ಏನ್ ನಿಂತು ಹೋಗಿದೆ, ಆಗೋದಿಲ್ಲ ಅಂತ ಯಾರು ಕೈ ಬಿಟ್ಟಿದ್ದಾರೆ? ಭಯಪಡಬೇಡ, ಅಂಜಬೇಡ, ನಂಬಿಕೆ ಮಾತ್ರ. ಯೇಸು ಸ್ವಾಮಿ ಒಂದು ಮಾತು, ಶಬ್ದವಾಗಿ ಅಲ್ಲ, ನಿಧಾನವಾಗಿ ಒಂದು ಮಾತು, ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ಏನಗೆ, ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ಏನಗೆ. ಯೇಸುವೇ ಯೇಸುವೇ
ಸಾಕೆ ನಗೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನಗೆ. ಹಲ್ಲೆಲೂಯಾ. ಆತನ ಒಂದು ಮಾತು ಸಾಕು ನಿಮ್ಮ ಜೀವಿತ ಬದಲಾಗಲು. ಒಂದು ಮಾತು ಮಾತ್ರ ಸಾಕು, ಒಂದು ಮಾತು. ಹಲ್ಲೆಲೂಯಾ. ನಾವೆಲ್ಲ ಎದ್ದು ನಿಂತುಕೊಳ್ಳೋಣವಾ? ನಾವೆಲ್ಲ ಎದ್ದು ನಿಂತುಕೊಂಡು ತಮಿಳ್ ಭಾಷೆಯಲ್ಲಿ ಮಾತ್ರ ಕೀರ್ತನೆ 33ನೇ ಅಧ್ಯಾಯ 9ನೇ ವಾಕ್ಯ ಓದಮ್ಮ. 33:9. அவர் சொல்ல ஆகும், அவர் சொல்ல ஆகும், அவர் கட்டளையிட நிற்கும், அவர் கட்டளையிட நிற்கும். ಅಮ್ಮ ನೀನು ಎರೇಮಿಯ ಏಷಾಯ 14:24 ಓದಮ್ಮ ಕನ್ನಡದಲ್ಲಿ. ಏಷಾಯ 14:24. ನೀವ್ಯಾರು ತೆಗ್ದಿಲ್ಲ ಅಂದ್ರೂ ತೊಂದರೆ ಇಲ್ಲ. ಸೇನಾಧೀಶ್ವರನಾದ ಯೆಹೋವನು ಆಣೆಯಿಟ್ಟು ಹೇಳುವುದೇನೆಂದರೆ, ನಾನು ಸಂಕಲ್ಪಿಸಿದ್ದೇ ನೆರವೇರುವುದು, ಉದ್ದೇಶಿಸಿದ್ದೇ ನಿಲ್ಲುವುದು ಖಂಡಿತ. ಆಮೆನ್. ಹಲ್ಲೆಲೂಯಾ. ನೋಡ್ರಿ, ಕೀರ್ತನೆ 33:8 ಓದಿದ್ರೆ ಕನ್ನಡದಲ್ಲಿ ಅಷ್ಟು ಚಂದಾಗಿ ಅದನ್ನ ಟ್ರಾನ್ಸ್ಲೇಷನ್ ಮಾಡಿಲ್ಲ. ತಮಿಳಲ್ಲಿ ಹೇಳುತ್ತೆ ಪಡಿಮಾ, அவர் சொல்ல ஆகும், அவர் ಕಟ್ಟಳೆಯಿಟ್ಟ ನಡಕ್ಕುಂ. ಹಲ್ಲೆಲೂಯಾ. ನಾನು ಸಂಕಲ್ಪಿಸಿದ್ದೇ ನೆರವೇರುವುದು, ಉದ್ದೇಶಿಸಿದ್ದೇ ನಿಲ್ಲುವುದು. ಹಲ್ಲೆಲೂಯಾ. ದೇವರು ನಿನ್ನ ಜೀವಿತದಲ್ಲಿ ಯಾವ ಕಾರ್ಯವನ್ನು ಉದ್ದೇಶಿಸಿದ್ದಾನೋ, ಯಾವ ಕಾರ್ಯಗಳನ್ನ ಸಂಕಲ್ಪಿಸಿದ್ದಾನೋ ಅದೇ ನಿಲ್ತದೆ. ನಂಬಿಕೆ ಮಾತ್ರ ಇರಲಿ. ಹಲ್ಲೆಲೂಯಾ. ಏನಿರಲಿ? ನಂಬಿಕೆ ಮಾತ್ರ ಇಡು ಪ್ರಿಯ ಸಹೋದರನೇ ಸಹೋದರಿಯೇ, ನಂಬಿಕೆ ಇಡು. ದೇವರು ಎಲ್ಲವನ್ನ ಬದಲಾಯಿಸಲು ಆತನಿಂದ ಸಾಧ್ಯ. ಇದೀರಾ? ಎಲ್ಲ ಒಂದು ಹಲ್ಲೆಲೂಯಾ ಹೇಳೋಣವಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ஒரு வார்த்தை சொல்லும் கர்த்தாவே, எங்க வாழ்க்கை எல்லாம் செழிப்பாகுமே. ஒரு வார்த்தை சொல்லும் கர்த்தாவே, எங்கள் வாழ்க்கை எல்லாம் செழிப்பாகுமே. நிம்ரையிலே சுகம், உம் வார்த்தையிலே மதுரம், உம் வார்த்தையிலே சுகம், உம் வார்த்தையிலே மதுரம், உம் வார்த்தையிலே எல்லாம் சந்தோஷம், உம் வார்த்தையிலே எல்லாம் சந்தோஷம். ஒரு வார்த்தை சொல்லும் கர்த்தாவே, எங்கள் வாழ்க்கை எல்லாம் செழிப்பாகுமே. ஒரு வார்த்தை சொல்லும் கர்த்தாவே. ಹಲ್ಲೆಲೂಯಾ. ನಾವೆಲ್ಲ ಹಾಗೆ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ನಾವು ಕರ್ತನ ಸನ್ನಿಧಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಅಪ್ಪ, ಒಂದು ಮಾತು ಹೇಳು ಸಾಕು ನನಗೆ, ಒಂದು ಮಾತು ಸಾಕು ನನ್ನ ಜೀವಿತ ಬದಲಾಗಲು, ಒಂದು ಮಾತು ಸಾಕು ನನ್ನ ಜೀವನ ಬದಲಾಗಲು, ಒಂದು ಮಾತು ಸಾಕು ನನ್ನ ಕುಟುಂಬ ಕಟ್ಟಲ್ಪಡಲು, ಒಂದು ಮಾತು ಸಾಕು ನನ್ನ ಮನೆಯಲ್ಲಿರುವ, ನನ್ನ ಕೆಲಸದಲ್ಲಿರುವ, ಬಿಸ್ನೆಸ್ ಅಲ್ಲಿರುವ ಎಲ್ಲಾ ಕಷ್ಟಗಳು ತೀರಿ ಹೋಗಲು. ಒಂದು ಮಾತು, ಒಂದು ಮಾತು. ಓ, ಒನ್ ವರ್ಡ್, ஒரு வார்த்தை போதும் அப்பா, ஒரு வார்த்தை போதும் ஐயா, ஒரு வார்த்தை நீர் அனுப்பிக்கொடும் கர்த்தாவே. ஒவ்வொரு வாழ்க்கையிலும், ஒவ்வொருடைய வாழ்க்கையிலும் ஒரு வார்த்தையை ಅನುಪುಂ ಅಪ್ಪ. ಒಂದು ಮಾತನ್ನ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಕಳಿಸಿಕೊಡು ಕರ್ತನೆ. ಅದು ಬರುವುದಾದ್ರೆ ಎಲ್ಲವೂ ಬದಲಾಗಿ ಹೋಗ್ತದೆ. ನಿನ್ನ ಶಬ್ದದಿಂದ ಎಲ್ಲಾ ಕಾಡುಗಳು ನಡುಗುವಂತದ್ದಾಗಿದೆ ಕರ್ತನೆ. ಆ ಒಂದು ಶಬ್ದವನ್ನ, ಆ ಒಂದು ಮಾತನ್ನ, ಆ ಒಂದು ಶಬ್ದವನ್ನ ನೀನು ಕಳಿಸಿಕೊಡು ಪ್ರತಿಯೊಬ್ಬರ ಜೀವಿತಕ್ಕೆ ಕರ್ತನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರನೇ ಸಹೋದರಿಯೇ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಆತನ ಗೊಂಡೆಯನ್ನ ನೀನು ಮುಟ್ಟಿದರೆ ಸಾಕು, ಆತನ ಗೊಂಡೆಯನ್ನ ನೀನು ಮುಟ್ಟಿದರೆ ಸಾಕು. ಅದ್ಭುತ, ಅತಿಶಯ, ಮಹಿಮೆ, ಅದ್ಭುತವನ್ನು ಹೊಂದಿಕೊಳ್ತೀಯ ಪ್ರಿಯ ಸಹೋದರನೇ ಸಹೋದರಿಯೇ. ಆತನ ಕೊಂಡೆ, ಆತನ ಬಟ್ಟೆಯ ಮೂಲೆ ಸಾಕು ನಿನ್ನ ಜೀವಿತ ಬದಲಾಗಲು, ನಿನ್ನ ರೋಗದಿಂದ ಬಿಡುಗಡೆ ಹೊಂದಿಕೊಳ್ಳಲು, ಶಾಪವು ಮುರಿದು ಹೋಗಲು, ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳಲು. ಸಹೋದರರೇ, ದೇವರನ್ನ ನೋಡುವ ನೋಟವನ್ನ ಬದಲಾಯಿಸು. ಯೇಸು ಕ್ರಿಸ್ತ ನೋಡುವ ನೋಟವನ್ನ ಬದಲಾಯಿಸು. ನಿನ್ನ ಜೀವಿತ ಬದಲಾಗ್ತದೆ, ನಿನ್ನ ಜೀವಿತ ಬದಲಾಗ್ತದೆ, ನಿನ್ನ ಜೀವಿತ ಬದಲಾಗ್ತದೆ. ಒಪ್ಪಿಸಿ ಕೊಡೋಣವ, ನಮ್ಮ ತಗ್ಗಿಸಿ ಒಪ್ಪಿಸಿ ಕೊಡೋಣವ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಎಸ್ ಲಾರ್ಡ್, ಎಸ್ ಲಾರ್ಡ್, ಎಸ್ ಲಾರ್ಡ್. ಕೃತಜ್ಞತೆ, 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 ಕೃತಜ್ಞತೆ. ಆ ನಿನ್ನ ಮಹಿಮೆಯನ್ನ, ಆಶೀರ್ವಾದವನ್ನ, ಅಭಿಷೇಕವನ್ನ
ಬಿಡುಗಡೆಯನ್ನ ಹೊಂದಿಕೊಳ್ಳಲಯ್ಯ. ಹಾಲೆಲೂಯ, 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 ಹಾಲೆಲೂಯ. ನ ಮಹಿಮೆ ಇಳಿಯಲಿ, ನ ಪ್ರಸನ್ನತೆ ಇಳಿಯಲಿ, ನ ಅಭಿಷೇಕ ಇಳಿಯಲಿ ಯೇಸುವಿನ ನಾಮದಲ್ಲಿ. ಓ ಹಾಲೆಲೂಯ, ಹಾಲೆಲೂಯ. ನೋಡುವ ಪ್ರತಿಯೊಬ್ಬರ ಮೇಲೂ, ಈ ವಿಡಿಯೋವನ್ನ ನೋಡ್ತಿರುವ ಪ್ರತಿಯೊಬ್ಬರ ಮೇಲೂ ಕರ್ತನ ಮಹಿಮೆ ಇಳಿಯಲಿ, ಬಿಡುಗಡೆ ಬರಲಿ ಯೇಸುವಿನ ನಾಮದಲ್ಲಿ. ಓ ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಸ್ತೋತ್ರ ಕರ್ತನೆ, ದೇವರಾತ್ಮನೇ ಸ್ತೋತ್ರ. ಹಲ್ಲೆಲೂಯಾ. ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ವಾಮಿ. ನಂಬಾಳ ಪ್ರೀತಿಸುವ ತಂದೆಯ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಪ್ರಸನ್ನತೆ ಮಹಿಮೆ ಸ್ವಾಮಿ. ಹೌದು ದೇವರೇ, ನಿನ್ನ ಕರ್ತನೆ ಅಪ್ಪ ಪ್ರಸನ್ನತೆ ನಮ್ಮ ಮೇಲೆ ಇರುವಾಗ ಕರ್ತನೆ ಎಲ್ಲಾ ರೀತಿಯಲ್ಲಿ ಕರ್ತನೆ ಬಿಡುಗಡೆ ಕೊಡುವಾತನು ಸ್ವಾಮಿ. ಹೌದು ಕರ್ತನೆ, 12 ವರ್ಷ ಕರ್ತನೆ ಆ ಸಹೋದರಿ ಕಷ್ಟಪಟ್ಟಳಪ್ಪ. ನಿನ್ನ ಗೊಡವು, ನಿನ್ನ ಬಟ್ಟೆಯು ನಂಬಿಕೆಯಿಂದ ಮುಟ್ಟಿದಾಗ ಸ್ವಾಮಿ ಎಲ್ಲಾ ರೀತಿಯಲ್ಲಿ ಕರ್ತನೆ ನಿನ್ನ ಬಿಡುಗಡೆ ಕೊಟ್ಟ ದೇವರಾಗಿದೆಯಾ ಸ್ವಾಮಿ. ನಮ್ಮ ಜೀವನದಲ್ಲಿ ವರ್ಷವೆಲ್ಲ ಎಷ್ಟೋ ಕಷ್ಟಗಳು, ಕಣ್ಣೀರುಗಳು, ವೇದನೆಗಳು ಸ್ವಾಮಿ. ನಾನು ನಂಬಿಕೆವಾಗಿ ಕರ್ತನೆ ನಿನ್ನನ್ನು ಕೇಳಿಕೊಳ್ಳುವಾಗ ಕರ್ತನೆ ನೀನು ಅದ್ಭುತ ಮಾಡುವಾತನಾಗಿದೆ ಸ್ವಾಮಿ. ಈ ಕಣ್ಣೀರುಗಳು, ವೇದನೆಗಳು ಎಲ್ಲವನ್ನು ದಾಟಿ ಹೋಗುವಂತೆ ಕೃಪೆ ಮಾಡುವ ದೇವರು ನೀನಾಗಿದೆ ಸ್ವಾಮಿ. ಇಸ್ರಾಯೇಲರು ಕರ್ತನೆ ಯೋರ್ದಾನ್ ಹೊಳೆಯನ್ನು ದಾಟಿದ ರೀತಿಯಲ್ಲಿ ಅಪ್ಪ, ಕೆಂಪು ಸಮುದ್ರವನ್ನು ದಾಟಿದ ರೀತಿಯಲ್ಲಿ ದೇವರೇ ನಮ್ಮನ್ನು ಎಲ್ಲಾ ರೀತಿಯಲ್ಲಿ ದಾಟಿ ನಡೆಸುವ ದೇವರು ನೀನಾಗಿದೆಯಾ ಸ್ವಾಮಿ. ದೇವರೇ ಅಪ್ಪ, ಆದಿ ಅಂತ್ಯ ಇಲ್ಲದ ದೇವರು ನೀನು ಒಬ್ಬನು ಸ್ವಾಮಿ. ನಮ್ಮ ನಂಬಿಕೆ ನಿನ್ನ ಮೇಲೆ ಮಾತ್ರ ಇರಲಿ ಸ್ವಾಮಿ. ಭೂಮಿ ಆಕಾಶಗಳು ಬದಲಾದರೂ ದೇವರೇ ನೀನು ಬದಲಾಗದಂತ ದೇವರು ಸ್ವಾಮಿ. ಅಪ್ಪ, ನೀನು ನಮ್ಮ ತಂದೆಯೂ ತಾಯಿಯಾಗಿದೆಯಾ ಸ್ವಾಮಿ. ಎಲ್ಲಾ ರೀತಿಯಲ್ಲಿ ಬಿಡಿಸಿ ಕಾಪಾಡುವ ದೇವರು ನೀನಾಗಿದೆಯಾ ಕರ್ತನೆ. ದೇವರೇ, ನಮ್ಮ ನಂಬಿಕೆ ನಿನ್ನ ಮೇಲೆ ಮಾತ್ರ ಇರಲಿ ಅಪ್ಪ. ನಮ್ಮ ನಂಬಿಕೆ ನಿನ್ನ ಮೇಲೆ ಮಾತ್ರ ಇರಲಿ ಸ್ವಾಮಿ. ಎಲ್ಲ ರೀತಿಯಲ್ಲಿ ಸ್ವಾಮಿ ಅಪ್ಪ, ನಾವು ಬದಲಾಗಿ ಕರ್ತನೆ ಪ್ರಪಂಚ, ತಂದೆ ತಾಯಿ ಕರ್ತನೆ ಮಕ್ಕಳ ಮೇಲೆ ಇರುವ ಎಲ್ಲಾ ನಂಬಿಕೆಗಿಂತ ನಿನ್ನ ಮೇಲೆ ಅತಿಯಾಗಿ ಕರ್ತನೆ ಅಪ್ಪ ನಾವು ಪ್ರೀತಿ ಇಡುವಂತೆ, ನಂಬಿಕೆ ಇಡುವಂತೆ ಕೃಪೆ ಮಾಡು ಸ್ವಾಮಿ. ಅಪ್ಪ ಯೇಸುವೆ, ನಿನಗೆ ಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಿದ್ದೀನಿ ಅಪ್ಪ. ನಿನ್ನ ಮಕ್ಕಳು ಬಂದ ಹಾಗೆ ಹೋಗದಂತೆ ಸ್ವಾಮಿ ಎಲ್ಲರಿಗೂ ಆರೋಗ್ಯ ಸೌಖ್ಯವನ್ನು ಕೊಡು ಸ್ವಾಮಿ. ಎಲ್ಲಾ ರೀತಿಯಲ್ಲಿ ಬಿಡುಗಡೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಸ್ವಾಮಿ. ನಜರೇತಿನ ಯೇಸುವಿನ ನಾಮದಲ್ಲಿ ಎಲ್ಲ ರೀತಿಯಲ್ಲಿ ಬಿಡುಗಡೆ ಉಂಟಾಗಲಿ ಅಪ್ಪ. ಸ್ವಸ್ಥತೆ ಕೊಡುವಾತನು, ಆರೋಗ್ಯ ಕೊಡುವಾತನು, ಸಮಾಧಾನ ಸಂತೋಷ ಕೊಡುವಾತನಪ್ಪ. ಎಲ್ಲ ಸಾಲೆ ಬಾಧೆಗಳನ್ನು ಬೆಳೆಸುವುದು ಆತನು ಸ್ವಾಮಿ. ಪರಲೋಕದಿಂದ ಒಬ್ಬೊಬ್ಬರಿಗೆ ಅದ್ಭುತವನ್ನು ನಡೆಯಲಿ ದೇವರೇ. ಆ ಸಹೋದರಿ ಅದ್ಭುತ ಹೊಂದಿಕೊಂಡಳಂತೆ. 12 ವರ್ಷದಿಂದ ಕರ್ತನೆ ಅಪ್ಪ ಮಗಳು ಕರ್ತನೆ ಸುಖ ಹೊಂದಿದಂತೆ, ಜೀವ ಬಂದಂತೆ ಸ್ವಾಮಿ. ಎಲ್ಲರಿಗೂ ಜೀವ ಬರಲಿ ಸ್ವಾಮಿ. ಎಲ್ಲರಿಗೂ ಅದ್ಭುತ ನಡೆಯಲಿ ಅಪ್ಪ. ಎಲ್ಲರಿಗೂ ಜೀವ ಬರಲಿ ಯೇಸುವಿನ ನಾಮದಲ್ಲಿ. ನಜರೇತಿನ ಯೇಸುವಿನ ನಾಮದಲ್ಲಿ ನಡೆಯಲಿ ಅಪ್ಪ. ನೀನು ಅದ್ಭುತ ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಇನ್ನೊಬ್ಬನಿಗೆ ಘನ ಮಾನ ಮಹಿಮೆ ಸಲ್ಲಿಸ್ತಿದ್ದೀವಿ ಸ್ವಾಮಿ. ಎಲ್ಲ ರೀತಿಯಲ್ಲಿ ಅಪ್ಪ ನಮ್ಮನ್ನು ಕಾಪಾಡಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೀನಿ ತಂದೆಯಾದ ದೇವರೇ, ಆಮೆನ್.